ओम नमः सिद्धेभ्यः ओम नमः सिद्धेभ्यः ओम नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो उवज्जायानं नमो लोये सौवसाहुनं सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा। जय बोलो द्वादशांग जिनवानी माता की जय बोलो चारित्र चक्रवर्ती पत्नी शतमानद प्रथमाचार्य शांति सागर जिमनी महाराज की जय बोलो शांतमूर्ति वासल रत्नाकर आचार्य श्री सन्मति सागर जिमनी महाराज की जय बोलो युवा सम्राट क्रांति रत्न आचार्य श्री चंद्रप्रभ सागर जिमनी महाराज की अहिंसामय विश्व धर्म की आज की आनंद की ಸದ್ಧರ್ಮ ಬಂಧು ಭವಿಜೀವಿಗಳೇ, ಮಧ್ಯಾಹ್ನದ ಸತ್ರದಲ್ಲಿ ಆಚಾರ್ಯ ಭಗವಾನ್ ಅಮಿತಗತಿ ಸ್ವಾಮಿ ವಿರಚಿತ ಮರಣಕಂಟಿಕಾ ನಾಮಕ ಗ್ರಂಥದ ಅಧ್ಯಯನ ನಾವಿಲ್ಲಿ ಮಾಡ್ತಿದ್ದೇವೆ. ಮರಣಕಂಟಿಕಾ ಈ ಗ್ರಂಥದಲ್ಲಿ ಭಕ್ತ ಪ್ರತ್ಯಾಖ್ಯಾನ ನಾಮಕ ಅಧಿಕಾರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಅರ್ಹಂ ಆದಿ ಏನು 40 ಪ್ರಕಾರದ ಅಧಿಕಾರಗಳನ್ನು ಹೇಳಿದ್ರು, ಆ 40 ಪ್ರಕಾರದ ಅಧಿಕಾರದ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ಕೊನೆಯದಾಗಿ ಮೊನ್ನೆ ದಿವಸ ಶನಿವಾರ ದಿವಸ ವಿನಯ ನಾಮಕ ಅಧಿಕಾರದ ಬಗ್ಗೆ ಚರ್ಚೆ ನಾವು ಮಾಡ್ತಾ ಇದ್ವಿ. ಆ ವಿನಯ ನಾಮಕ ಅಧಿಕಾರದಲ್ಲಿ ಕೊನೆಯದಾಗಿ 145ನೇ ನಂಬರ್ ಸೂತ್ರದ ಬಗ್ಗೆ ಚರ್ಚೆ ಮಾಡಿದ್ವಿ. ಜಿಸ್ मन के वश में हुए ये संसारी प्राणी गण सहस्रों दुखों को सहते हैं तथा घोर संसार सागर में परिभ्रमण करते हैं. ಕೊನೆಯದಾಗ ಆಚಾರ್ಯ ಅಮಿತಗತಿ ಸ್ವಾಮಿಗಳು ಏನು ಹೇಳಿದ್ರು ಅಂತಂದ್ರೆ, ಜಿಸ್ ಮನಕೆ ವಶಮೇ ಹುವೆ ಈ ಸಂಸಾರಿ ಪ್ರಾಣಿಗಣ, ಯಾವ ಮನಸ್ಸಿನ ವಶದಲ್ಲಿ ಹೋಗಿ ಈ ಸಂಸಾರಿ ಪ್ರಾಣಿಗಳು ಸಹಸ್ರ ದುಃಖೋಂಕೋ ಸಹತೆ ಹೇ, ಸಹಸ್ರ ಸಾವಿರಾರು ದುಃಖಗಳನ್ನು ಏನ್ ಮಾಡ್ತಿರ್ತಾರ, ಸಹಿಸ್ಕೊಳ್ತಿರ್ತಾರ. ಸಹತೆ ಹೇ ತತಃ ಘೋರ ಸಂಸಾರ ಸಾಗರ ಮೇ ಪರಿಭ್ರಮಣ ಕರ್ತೆ ಹೇ, ಅದ್ರ ಜೊತೆಗೆ ಘೋರ ಸಂಸಾರ ಸಾಗರದಲ್ಲಿ ಅವು ಏನ್ ಮಾಡ್ತಿರ್ತಾವ, ಪರಿಭ್ರಮಣೆ ಮಾಡ್ತಿರ್ತಾರ. जिस मन के रोक देने से राग द्वेष मद आदि संसार के कारणभूत जीवों के समस्त दोष क्षण मात्र में नष्ट हो जाते हैं, उस दुष्ट मन को अशुभ वृत्ति से रोककर शुभ संकल्प में प्रवृत्त कर स्वाध्याय में स्थिर किया जाता है. अर्थात ऐसे चंचल और दुष्ट मन को स्वाध्याय स्थिर करना चाहिए. ಬಹಳ ಸುಂದರವಾಗಿ ಉದಾಹರಣೆ ಕೊಟ್ಟು ಹೇಳ್ತಾರೆ ಇಲ್ಲಿ. ಈ ಮನಸ್ಸು ಯಾವ ರೀತಿ ಇದೆ ಅಂತಂದ್ರೆ, ಈ ಮನಸ್ಸನ್ನ ನಾವು ಯಾವ ರೀತಿ ತಡಿಬೇಕಂತಂದ್ರೆ, ಈ ಮನಸ್ಸು ಬಹಳ ವಿಚಿತ್ರವಾಗಿದ್ದು ಏನಂತಂದ್ರೆ, ರಾಗ ದ್ವೇಷ ಮದ ಆದಿ ಸಂಸಾರಕ್ಕೆ ನಿಮಿತ್ತವಾಗಿರುವಂತಹ ಕಾರಣಭೂತವಾಗಿರುವಂತಹ ಈ ಜೀವಿಗಳು ಸಮಸ್ತ ದೋಷಗಳನ್ನ ಕ್ಷಣ ಮಾತ್ರದಲ್ಲಿ ನಷ್ಟ ಮಾಡಿ ನಾಶ ಮಾಡಿ ಉಸ ದುಷ್ಟ ಮನಕೋ, ಆ ದುಷ್ಟ ಮನಸ್ಸನ್ನು ಏನ್ ಮಾಡಬೇಕು, ಅಶುಭ ವೃತ್ತಿಯಿಂದ ತಡೆ ಹಿಡಿದು ಶುಭ ಸಂಕಲ್ಪ ಮೇ ಪ್ರವೃತ್ತಕರ, ಶುಭ ಸಂಕಲ್ಪದಲ್ಲಿ ಅದನ್ನ ಪ್ರವೃತ್ತ ಮಾಡಿ ಏನ್ ಮಾಡಬೇಕು, ಸ್ವಾಧ್ಯಾಯ ಸ್ಥಿರ ಕಿಯಾ ಜಾತಾ ಹೈ, ಸ್ವಾಧ್ಯಾಯದಲ್ಲಿ ಏನ್ ಮಾಡಬೇಕು ಲಕ್ಷ್ಮೀಕ, ಸ್ಥಿರ ಮಾಡಬೇಕು. ಅರ್ಥಾತ್ ಐಸೆ ಚಂಚಲ और ದುಷ್ಟ ಮನಕೋ, ಇಂಥ ಚಂಚಲ ಹಾಗೂ ದುಷ್ಟ ಮನಸ್ಸನ್ನು ನಾವೇನ್ ಮಾಡಬೇಕು, ಸ್ವಾಧ್ಯಾಯದಲ್ಲಿ ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಈ ಮನಸ್ಸನ್ನ ಸ್ಥಿರ ಇಟ್ಕೊಳ್ಳಿಕ್ಕೆ ಒಂದೇ ಒಂದು ಕಾರಣ ಯಾವುದಿದೆ ಅಂತಂದ್ರೆ ಅದು ಸ್ವಾಧ್ಯಾಯ ಅಂತ ಹೇಳ್ತಾರೆ ಇಲ್ಲಿ. चारों तरफ दौड़ते हुए इस मन को तत्व विचार द्वारा अपनी तरफ लौटाया जाता है. ಈ ಮನಸ್ಸು ನಾಲ್ಕು ದಿಕ್ಕಿಗೆ ಓಡಾಡ್ತಾ ಇದೆ. ಇದು ಒಂದು ಶಾಂತವಾಗಿ ಒಂದೇ ಸ್ಥಾನದಲ್ಲಿ ಒಂದೇ ದಿಕ್ಕಿಗೆ ಎಲ್ಲೂ ಇಲ್ಲವೇ ಇಲ್ಲ. ಇದು ನಾಲ್ಕು ದಿಕ್ಕಿಗೆ ಓಡಾಡ್ತಾ ಇದೆ. ಇಲ್ಲಿ ಹೋಯ್ತು ಅಲ್ಲಿ ಹೋಯ್ತು ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಬರೇ ಓಡಾಡ್ತಾ ಇದೆ. ಈ ಮನಸ್ಸನ್ನು ಮನಕು ತತ್ವ ವಿಚಾರ ದ್ವಾರ, ತತ್ವಗಳ ವಿಚಾರದಿಂದ ಅಪನಿ ತರಫ್ ಲೋಟಾಯ ಜಾತಾ ಹೈ, ತನ್ನ ಹತ್ರ ತಾನು ಅದನ್ನ ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯವಿದೆ. ಅದರಿಂದ ತತ್ವದ ಮೂಲಕ ನಾವು ಅದನ್ನ ಸ್ಥಿರವಾಗಿ ಇಟ್ಕೊಳ್ಬಹುದು. जैसे खोटे आचरण करने वाले कुपुत्र आदि को उसके दुराचरण काला फल दिखाकर लज्जित कर निग्रहित किया जाता है. ಯಾವ ರೀತಿ ಅಂತಂದ್ರೆ, ಕೆಟ್ಟ ಆಚರಣೆ ಮಾಡ್ತಾ ಇರುವಂತ ಒಬ್ಬ ಕುಪುತ್ರ ಹುಡುಗ ಇದ್ದಾನೆ, ಆ ಹುಡುಗನಿಗೆ ನಾವು ಮುಂದೆ ಆಗುವಂತ ದುಷ್ಪರಿಣಾಮಗಳನ್ನ
ಅದರ ಬಗ್ಗೆ ಹೆದರಿಕೆ ಹಾಕಿ ಆ ಹುಡುಗನ್ ನಾವೇನ್ ಮಾಡಬಹುದು, ಸುಧಾರಣೆ ಮಾಡಿಸಬಹುದು. ಅದೇ ಪ್ರಕಾರ ಈ ಮನಸ್ಸನ್ನು ಕೂಡ ನಾವೇನ್ ಮಾಡಬಹುದು, ಸ್ಥಿರವಾಗಿ ಇಳಿಸಬಹುದು, ಅದನ್ನ ಸ್ಥಿರವಾಗಿ ಉಳಿಸಿಕೊಳ್ಬಹುದು. ಅಪನೆ ಮೇ ಬಾರ್ ಬಾರ್ ನಿಂದಾಗ್ರಹ, ತನ್ನಲ್ಲಿ ಪದೇ ಪದೇ ಅದನ್ನ ಆಗುತ್ತಾ ಇರುವಂತ ನಿಂದೆ ಗ್ರಹ करके अर्थात हाय बड़ा कष्ट है कि मैं अतत्व श्रद्धा विषय वासना आदि करता रहता हूं, तो मुझे ही उसका महान कर्म बंद ಹೋಗ. ಅವನಿಗೆ ಯಾವ ರೀತಿ ಹೆದರಿಕೆ ಆಗ್ತಾ ಇದ್ದಾರೆ, ಯಾವ ರೀತಿ ಅವನು ಸ್ಥಿರ ಮಾಡ್ಬೇಕಂತಂದ್ರ, ನೀನ್ ಮಾಡ್ತಾ ಇರುವಂತ ಅನೇಕ ಕುಕೃತ್ಯಗಳಿಂದ ಕುಪರಿಣಾಮಗಳಿಂದ ನಿನಗೇನಾಗ್ತಾ ಇದೆ ಅಂತಂದ್ರೆ ಅತತ್ವದ ಮೇಲೆ ಶ್ರದ್ಧೆ ಇದೆ, ವಿಷಯ ವಾಸನದಲ್ಲಿ ಆದಿ ನೀನು ಅದರಲ್ಲಿ ಏನ್ ಮಾಡ್ತಾ ಇದೀಯಾ, ನಿರತನಾಗಿದೀಯಾ. ಅದರಿಂದ ನಿನಗೆ ಭವಿಷ್ಯದಲ್ಲಿ ಮಹಾನ್ ಕರ್ಮದ ಬಂದಾಗಿ ಆ ಕರ್ಮದ ಫಲ ನಿನಗೆ ಅನುಭವಿಸಬೇಕಾಗುತ್ತದೆ. ಮನಕೋ ಆತ್ಮಸ್ಥ ಕರ್ನೆ ಕೆ ಲಿಯೆ, ಮನಸ್ಸನ್ನ ಆತ್ಮಸ್ಥ ಮಾಡೋದಕ್ಕೋಸ್ಕರ ಇಸ್ ಪ್ರಕಾರ ವಿಚಾರ ಕರೆ ಕಿ ಯದಿ ಮೇ ಮುಮುಕ್ಷು ಹೋಕರ್, ಆ ಮನಸ್ಸನ್ನು ಸ್ಥಿರ ಮಾಡೋದಕ್ಕೋಸ್ಕರ ಆತ್ಮಸ್ಥ ಮಾಡೋದಕ್ಕೋಸ್ಕರ ನಾವು ವಿಚಾರ ಯಾವ ರೀತಿ ಮಾಡ್ಬೇಕಂತಂದ್ರ, ಯದಿ ಮೇ ಮುಮುಕ್ಷು ಹೋಕರ್, ನಾನು ಮುಮುಕ್ಷುನಾಗಿ ನಾನೇನ್ ಮಾಡಬಹುದು, असंयम मिथ्यात्व आदि रूप विचार करूंगा, आचरण करूंगा, तो बड़े शर्म की बात है. ನಾಚಿಕೆ ಬರ್ಬೇಕು ನಮಗಂತ ಹೇಳ್ತಾರೆ ಇಲ್ಲಿ. ಶರಮ್ ಅಂದ್ರೆ ನಾಚಿಕೆ. ನಾನೊಂದು ಮುಕ್ಷು ಆಗಿದ್ದೀನಿ, ಮೋಕ್ಷ ಮಾರ್ಗದಲ್ಲಿ ನಡೀತಾ ಇದ್ದೀನಿ, ದಿಗಂಬರ ಮುನಿ ಆಗಿದ್ದೀನಿ, ದಿಗಂಬರ ದೀಕ್ಷೆ ತಗೊಂಡಿದ್ದೀನಿ, ದೀಕ್ಷೆ ತಗೊಂಡು ಕೂಡ ನಾನೇನ್ ಮಾಡ್ತಾ ಇದ್ದೀನಿ, ಅಸಂಯಮ ಮಿಥ್ಯಾತ್ವ ಆದಿ ಇಂಥ ಭಯಂಕರವಾದ ಕ್ರೂರ ಪಾಪದ ವಿಚಾರಗಳನ್ನ ಮನಸ್ಸಲ್ಲಿ ಪರಿಣಾಮಗಳನ್ನ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ಇದರಿಂದ ಏನಿದೆ, ಅಶೋಭನೀಯ ಇದೆ. ಇದು ಶೋಭನೀಯ ಇಲ್ಲ. ನನಗೆ ಏನಾಗಬೇಕು, ನಾಚಿಕೆ ಬರಬೇಕು. शर्म की बात है, ये अशुभ विचार अनंत संसार को बढ़ाने वाले हैं. ये अशुभ विचार ಏನ್ ಮಾಡುತ್ತೆ, ಅದು ಅಜ್ಜಿ ಅನಂತ ಸಂಸಾರವನ್ನು ಬೆಳೆಸ್ತಾ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಬಡಾನೆ ವಾಲೆ ಹೇ ಇತ್ಯಾದಿ ವಿಚಾರಿಸಿ, ಇತ್ಯಾದಿ ವಿಚಾರಗಳಿಂದ ಸಾಧುಗಳು ಏನ್ ಮಾಡ್ತಾರಂತಂದ್ರ ಅಪ್ನೆ ಮನ್ ಕಿ ಸ್ವೈರ ಪ್ರವೃತ್ತಿ ಕೋ ರೋಕ್ತೆ ಹೇ. ಆ ಮನಸ್ಸಿನ ಸ್ವೈರ ಪ್ರವೃತ್ತಿ ಏನಿದೆ, ಸ್ಪೀಡ್ ಪ್ರವೃತ್ತಿ ಏನಿದೆ, ಆ ಪ್ರವೃತ್ತಿ ಚಂಚಲ ಪ್ರವೃತ್ತಿ ಏನಿದೆ, ಆ ಪ್ರವೃತ್ತಿನ ಏನ್ ಮಾಡುತ್ತೆ, ಆ ಸಾಧುಗಳು ಸ್ಥಿರವಾಗಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. इस प्रकार समाधि अर्थात मन समाधि मन को वश करना, श्रामण्य में स्थिर करना, इस कथन करने वाले यह अधिकार पूर्ण हुआ. समाधि अधिकार ಏನೈತಿ ಇಲ್ಲಿ ಪೂರ್ಣ ಆಯಿತು ಅಂತ ಹೇಳ್ತಾರ. ಇನ್ನ ಕೊನೆ 6ನೇ ನಂಬರ್ ಅಧಿಕಾರ ಯಾವುದು? 6ನೇ ನಂಬರ್ ಅಧಿಕಾರ ಯಾವ್ದು ಹೇಳ್ರಿ? ಅನಿಯತ ವಿಹಾರ. ಅನಿಯತ ವಿಹಾರದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಅನಿಯತ ವಿಹಾರ ಕರ್ನೆ ಸೇ, ಅನಿಯತ ವಿಹಾರ ಮಾಡಿದ್ರಿಂದ ಅರ್ಥಾತ್ ಏಕ ಜಹ ಅಧಿಕ ನಹಿ ರಹನಾ, ಒಂದು ಸ್ಥಾನದಲ್ಲಿ ಅಧಿಕ ಸಮಯ ತನಕ ಇರುವುದಿಲ್ಲ. ಅಧಿಕ ನಹಿ ರಹನಾ, ವಿಹಾರ ಕರ್ತೆ ರಹನೆ ಸೆ, ವಿಹಾರ ಮಾಡ್ತಾ ಮಾಡ್ತಾ ಇರೋದ್ರಿಂದ ಸಾಧು ಕೆ ಸಮ್ಯಕ್ತ್ವ ಮೇ ಶುದ್ಧಿ ಹೋತಿ ಹೇ, ಸಾಧುಗಳ ಸಮ್ಯಕ್ತ್ವದಲ್ಲಿ ಏನಾಗ್ತಾ ಇರುತ್ತೆ, ಶುದ್ಧಿ ಆಗ್ತಾ ಇರುತ್ತೆ. ರತ್ನತ್ರಯ ಮೇ ಸ್ಥಿರತಾ ಆತಿ ಹೇ, ರತ್ನತ್ರಯದಲ್ಲಿ ಏನಿರುತ್ತೆ, ಸ್ಥಿರತೆ ಇರುತ್ತದೆ. ಭಾವನಾ ಅರ್ಥಾತ್ ಪರಿಚಯ ಸಹನ ಆದಿ ಕಾ ಅಭ್ಯಾಸ ಹೋತಾ ಹೇ, ಮತ್ತು ಪರಿಚಯ ಆದಿ ಸಹನೆ ಮಾಡುವಂತ ಅಭ್ಯಾಸ ಅವರಿಗೆ ಆಗ್ತಾ ಇರುತ್ತದೆ. ಶಾಸ್ತ್ರ ಜ್ಞಾನ ವೃದ್ಧಿಂಗಂತ ಹೋಕರ್ ಗೂಢಾರ್ಥ ಕರ್ನೆ ಮೇ ನಿಪುಣತಾ ಪ್ರಾಪ್ತ ಹೋತಿ ಹೇ, ಮತ್ತು ಶಾಸ್ತ್ರ ಜ್ಞಾನದ ವೃದ್ಧಿಗತ ಆದ ನಂತರ ಗೂಢ ಅರ್ಥಗಳನ್ನ ಪ್ರಾಪ್ತಿ ಮಾಡಿಕೊಂಡು ಅದರಲ್ಲಿ ನಿಪುಣತಾ ನಿಮಗೆ ಪ್ರಾಪ್ತಿಯಾಗುತ್ತದೆ. ಕೋನಸಾ ಕ್ಷೇತ್ರ ಸಾಧು ಕೆ ನಿರ್ದೋಷ ಆಚರಣೆ ಮೇ ಉಪಯುಕ್ತ ಹೇ, ಯಾವ ಕ್ಷೇತ್ರ ಸಾಧುಗಳ ಆಚರಣೆಗೋಸ್ಕರ ಉಪಯುಕ್ತವಾಗಿದೆ. ಇತ್ಯಾದಿ ರೂಪ ದೇಶ ಕಿ ಖೋಜ್ ಹೋತಿ ಹೇ, ಇತ್ಯಾದಿ ಕ್ಷೇತ್ರಗಳು ಏನ್ ಮಾಡ್ತಿರ್ತಾವ್ರು, ನನ್ನ ಚರ್ಯೆಗೆ ಯಾವ ಕ್ಷೇತ್ರ ಉಪಯುಕ್ತ ಇದೆ, ನನ್ನ ಆಚರಣೆ ಮಾಡ್ಲಿಕ್ಕೆ ನನಗೆ ಯಾವ ಕ್ಷೇತ್ರ ಯಾವ ಜಗಹ ನನಗೆ ಉಪಯುಕ್ತವಾಗಿದೆ ಅನ್ನೋಂತ ಅಲ್ಲಿ ವ್ಯವಸ್ಥೆ ಕೂಡ ಅವರಿಗೆ ಮುನಿಗಳು ನೋಡ್ಕೊಳ್ತಿರ್ತಾರ. इत्यादि रूप देश की खोज होती है. इस प्रकार विहार से ये गुण प्राप्त होते. ಈ ಪ್ರಕಾರ ವಿಹಾರದಿಂದ ಏನಾಗುತ್ತೆ, ಅವರಿಗೆ ಈ ಗುಣಗಳು ಪ್ರಾಪ್ತವಾಗ್ತಾ ಇರ್ತಾವ ಅಂತ ಹೇಳ್ತಾರ. इसका आगे खुलासा करते हैं, ಇದ್ರ ಮತ್ತೆ ಮುಂದೆ ನಿಮಗೆ ಏನ್ ಮಾಡ್ತಾರ, ಬಿಡಿಸಿ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರ, विहार करने वाले साधु, विहार करने वाले साधु जनों के तीर्थंकर भगवान के जन्म कल्याण के जन्म कल्याण के
दिन दीक्षा कल्याण के स्थान, केवल ज्ञानोत्पत्ति स्थान, तीर्थ चिन्ह अर्थात समूह शरण और निर्वाण कल्याण भूमि का दर्शन हो जाता है। ಈ ವಿಹಾರ ಮಾಡ್ತಾ ಇರುವಂತ ಕಾರಣದಿಂದ ಏನಾಗುತ್ತೆ ಅಂತಂದ್ರೆ ತೀರ್ಥಂಕರ ಭಗವಂತರ ಜನ್ಮಸ್ಥಾನ, ದೀಕ್ಷಾ ಕಲ್ಯಾಣಕ ಸ್ಥಾನ, ಕೇವಲ ಜ್ಞಾನ ಕಲ್ಯಾಣಕದ ಸ್ಥಾನ, ಆದಿ ಸಮೋಶರಣ ನಿರ್ವಾಣ ಕಲ್ಯಾಣಕದ ಆದಿ ಸ್ಥಾನಗಳ ಇವೆಲ್ಲ ಏನಾಗ್ತಾ ಇರುತ್ತೆ, ಭೂಮಿಗಳ ದರ್ಶನ ಆಗ್ತಾ ಇರುತ್ತೆ. ಉನ್ ಪವಿತ್ರ ಸ್ಥಳೋಕೆ ದರ್ಶನ ಸೇ, ಅಂತಹ ಪವಿತ್ರ ಸ್ಥಳಗಳ ದರ್ಶನದಿಂದ ಏನಾಗುತ್ತೆ ಅಂದ್ರೆ ಅನುಪಮ ಸಮ್ಯಕ್ತ್ವ ಮೇ ನಿರ್ಮಲತಾ ಆತಿ ಹೇ. ನಿಮ್ ಸಮ್ಯಕ್ತ್ವದಲ್ಲಿ ಏನಾಗುತ್ತೆ, ನಿರ್ಮಲತೆ ಪ್ರಕಟ ಆಗತ್ತೆ. ಮನೆಯಲ್ಲೇ ಕುತ್ಕೊಂಡು ಒಂದೇ ಸ್ಥಾನದಲ್ಲಿ ಕುತ್ಕೊಂಡು ಸಮ್ಯಕ್ ನಿರ್ಮಲತೆ ಮಾಡಕ್ಕಾಗತ್ತೇನ? ಸಾಧ್ಯವಿಲ್ಲ. ಅದಕ್ಕೆ ಮುನಿಗಳು ಅನಿಯತ ವಿಹಾರ ಮಾಡ್ತಾ ಇರ್ತಾರ. ಅದಕ್ಕೆ ಮುನಿಗಳು ಒಂದೇ ಸ್ಥಾನದಲ್ಲಿ ಜಾಸ್ತಿ ದಿವಸ ಇರುವುದಿಲ್ಲ. ಅದಕ್ಕೊಂದು ಉದಾಹರಣೆ ಹೇಳ್ತಾರೆ, ಏನಂತಂದ್ರ ಯಾವ ರೀತಿ ನೀರು ಒಂದೇ ಸ್ಥಾನದಲ್ಲಿ ಜಾಸ್ತಿ ದಿವಸ ನಾವು ಕಟ್ಟಿ ಹಾಕ್ತಿವಿ, ಆ ನೀರು ವಾಸನೆ ಬರ್ಲಿಕ್ಕೆ ಪ್ರಾರಂಭ ಆಗತ್ತೆ. ನೀರಿಗೇನಾಗತ್ತೆ, ವಾಸನೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ಸಾಧುಗಳು ಒಂದೇ ಸ್ಥಾನದಲ್ಲಿ ನಿಂತ್ಕೊಂಡ್ರು ಕೂಡ ಅವರು ಚರ್ಯಾದಲ್ಲಿ ದೋಷ ಬರ್ಲಿಕ್ಕೆ ಪ್ರಾರಂಭ ಆಗ್ತಾ ಇರುತ್ತೆ. ಬೆಹತಾ ಪಾನಿ ಏನ್ ಹೇಳಿದಾರ, ಬೆಹತಾ ಪಾನಿ और चलता साधु दोनों पवित्र होते हैं. ಏನ್ ಹೇಳಿದಾರ ಅದಕ್ಕ, ಹರಿಯುವಂತ ನೀರು ಮತ್ತು ನಡೆಯುವಂತ ಸಾಧುಗಳು ಅವರೆರಡೂ ಜನ ಏನಿರ್ತಾರ, ಪವಿತ್ರವಾಗಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಬೆಹತಾ ಪಾನಿ और चलता साधु दोनों पवित्र होते हैं. ಒಂದೇ ಕಡೆ ನೀರು ನಿಂತ್ಕೊಂಡ್ರು ಕೂಡ ಅದು ಪವಿತ್ರ ಆಗೋದಿಲ್ಲ, ಮತ್ತು ಒಂದೇ ಕಡೆ ಸಾಧುಗಳು ಬಹಳ ದಿವಸ ಉಳ್ಕೊಂಡ್ರು ಕೂಡ ಅವರು ಪವಿತ್ರವಾಗಿ ಉಳಿಯುವುದಿಲ್ಲ ಅನ್ನುವಂತ ಮಾತಿಲಿ ವಿಚಾರವಂತರು ಹೇಳಿರ್ತಾರ. ದೇಶ ದೇಶಾಂತರ का अतिथि होने वाला साधु वैराग्य संपन्न हो जाता है. ದೇಶ ದೇಶಾಂತರ ವಿಹಾರ ಮಾಡ್ತಾ ಇರುವಂತ ಅತಿಥಿ ಹೋನೆ ವಾಲ ಸಾಧು, ಅತಿಥಿ ಯಾವಾಗ ಬರ್ತಾರ, ಯಾವಾಗ ಹೊರಟು ಹೋಗ್ತಾರ ಯಾರಿಗೂ ಗೊತ್ತಿರಲ್ಲ. ಸಾಧುಗಳು ಯಾವ ರೀತಿ ಅಂತಂದ್ರೆ ಅತಿಥಿಗಳು ಅಂತ ಹೇಳ್ತಾರ. ಅತಿಥಿ ಅಂದ್ರೆ ನೀವೇ ಹೇಳ್ತೀರಿ, ನಮ್ಮಲ್ಲಿ ನೆಂಟರು ಬಂದಾರ, ಅತಿಥಿಗಳು ಬಂದಾರ ಅಂತ. ಅವ್ರ ಅತಿಥಿ ಅಲ್ಲ, ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಮ್ ತಯಾರಿ ಮಾಡ್ರಿ, ನಾವು ಊಟಕ್ಕೆ ಬರ್ತಾ ಇದೀವ, ಚಾ ಕುಡಿಗೆ ಬರ್ತಾ ಇದಾವ, ತಿಂಡಿಗೆ ಬರ್ತಾ ಇದಾವ, ಕಾಫಿಗೆ ಬರ್ತಾ ಇದೀವ, ನಾವು ಮಲ್ಕೊಳಕ್ ಬರ್ತಾ ಇದೀವ ಅನ್ನಂತ ಫೋನ್ ಮಾಡಿ ವ್ಯವಸ್ಥೆ ಮಾಡ್ಕೊಳ್ತಾರ ಅವರು. ಅವ್ರಿಗೆ ಅತಿಥಿ ಅನ್ನಲ್ಲ. ಅವ್ರಿಗೆ ಅತಿಥಿ ಅಂದ್ರೆ ಯಾರು, ಬರೋದಕ್ಕೆ ಮತ್ತು ಹೋಗೋದಕ್ಕೆ ತಿಥಿನೇ ಇಲ್ಲ. ಯಾವಾಗ ಬರ್ತೀವಿ, ಹೇಗೆ ಬರ್ತೀವಿ, ಯಾವ ಕಾಲಕ್ಕೆ ಬರ್ತೀವಿ, ಯಾವ ಕಾಲಕ್ಕೆ ಹೋಗ್ತೀವಿ, ಹೇಗೆ ಹೋಗ್ತೀವಿ ಯಾರಿಗೂ ಗೊತ್ತಿರುವುದಿಲ್ಲ. ಅಂತಹ ಸಾಧುಗಳಿಗೆ ಅತಿಥಿ ಅಂತ ಹೇಳ್ತಿರ್ತಾರೆ ಇಲ್ಲಿ. ಅಂತಹ ಅತಿಥಿ ಹೋನೇವಾಲ ಸಾಧು ಅಂತ ಅತಿಥಿ ಅನ್ಸ್ಕೊಳ್ಳುವಂತಹ ಸಾಧುಗಳು ವೈರಾಗ್ಯ ಸಂಪನ್ನ ಹೋ ಜಾತಾ ಹೈ, ವೈರಾಗ್ಯ ಸಂಪನ್ನರಾಗಿರ್ತಾವು. ವ್ರತ ಚಾರಿತ್ರಕ್ಕೆ ಶುದ್ಧಿ ಯುಕ್ತ ಹೋತಾ ಹೈ, ಮತ್ತು ವ್ರತ ಮತ್ತು ಚಾರಿತ್ರ ಶುದ್ಧಿಯಿಂದ ಯುಕ್ತರಾಗಿರ್ತಾರ. ಲೇಷಾಕಿ ಶುದ್ಧಿ ಹೋತಿ ಹೇ, ಅವ್ರ ಹತ್ರ ಇರುವಂತ ಲೇಷ ಏನಿದಾವ ಆ ಲೇಷ ಕೂಡ ಏನಿರ್ತಾವ ಶುದ್ಧವಾಗಿರ್ತಾವ. ಅರ್ಥಾತ್ ಪೀತ ಆದಿ ಶುಭ ಲೇಷಾಯ ಮೇ ಶುದ್ಧ ಬಡ್ತಿ ರಹತಿ ಹೇ. ಪೀತ ಆದಿ, ಪೀತ ಪದ್ಮ ಶುಕ್ಲ 3 ಲೇಷಗಳಿರ್ತಾವ. ಆ 3 ಲೇಷಗಳೇನಿರ್ತಾವ ಶುಭ ಲೇಷಗಳ. ಆ ಶುಭ ಲೇಷಗಳಲ್ಲಿ ಅವರು ವಿಶುದ್ಧಿಯನ್ನು ಬೆಳೆಸ್ತಾ ಇರ್ತಾರ. ಮತ್ತು ವಿಹಾರ ಮಾಡ್ತಾ ಇರುವ ಕಾರಣದಿಂದ ಏನಾಗುತ್ತೆ, ಲಕ್ಷ್ಮೀಕ್ಕ ತಪದಲ್ಲಿ ಕೂಡ ಏನಾಗುತ್ತೆ, ವೃದ್ಧಿ ಆಗ್ತಾ ಇರುತ್ತದೆ ಅಂತ ಹೇಳ್ತಾರೆ ಇಲ್ಲಿ. ವಿಶೇಷ ಅರ್ಥದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ದೇಶ ದೇಶ ಮೇ ವಿಹಾರ ಕರ್ನೆ ಸೆ ಅನೇಕ ತಪಸ್ವಿ ಮಹಾತ್ಮ ದೃಢ ಚಾರಿತ್ರಿ ಸಮತಾಧಾರಿ ಸಾಧು ಜನೋ ಕೆ ಆಚರಣ ದೇಖನೆ ಕೋ ಮಿಲ್ತೆ ಹೇ. ದೇಶ ದೇಶದಲ್ಲಿ ವಿಹಾರ ಮಾಡ್ತಾ ಇರುವಂತಹ ಕಾರಣದಿಂದ ತಪಸ್ವಿಗಳ ಭೇಟಿ ಆಗತ್ತೆ, ಮಹಾತ್ಮರ ಭೇಟಿ ಆಗತ್ತೆ, ದೃಢ ಚಾರಿತ್ರವಾನ್ ಸಾಧುಗಳು ಭೇಟಿ ಆಗತ್ತೆ, ಸಮತಾಧಾರಿ ಸಾಧು ಜನರ ಭೇಟಿ ಆಗತ್ತೆ, ಆಚರಣೆ ಮಾಡ್ತಾ ಇರುವಂತಹ ಭಯಂಕರವಾದ ಘೋರ ಆಚರಣೆ ಮಾಡ್ತಾ ಇರುವಂತಹ ಸಾಧುಗಳ ಜೊತೆಗೆ ಭೇಟಿ ಆಗತ್ತೆ, ಅಂತವ್ರ ಪರಿಚಯ ಆಗತ್ತೆ, ಅಂತವ್ರ ಸಾನ್ನಿಧ್ಯ ಸಿಗತ್ತೆ, ಅಂತವ್ರ ಸೇವೆ ಮಾಡ್ಲಿಕ್ಕೆ ಸಿಗತ್ತೆ. ಆ ಕಾರಣದಿಂದ ಸಾಧು ಮುನಿಗಳು ಏನ್ ಮಾಡ್ತಿರ್ತಾರ, ವಿಹಾರ ಮಾಡ್ತಾ ಇರ್ತಾರ. ಮಿಲ್ತೆ ಹೇ. ಇಸ್ಸೆ ಅಪ್ನೆ ಮೇ ವಿಚಾರ ಹೋತಾ ಹೇ ಕಿ ಅಹೋ, ನಮ್ಮಲ್ಲಿ ವಿಚಾರಗಳಲ್ಲಿ ಮತ್ತೇನಾಗ್ತಿರ್ತಾವ ಅಂತಂದ್ರೆ ಶುದ್ಧಿ ಬೆಳಿತಾ ಇರುತ್ತೆ, ವಿಶುದ್ಧಿ ಬೆಳಿತಾ ಇರುತ್ತೆ. ಯಾವ ರೀತಿ ಅಂತಂದ್ರೆ, ಅಹೋ ಯಹ ಸಾಧು ಕಿತನಾ ತಪಸ್ವಿ ಹೇ, ಎದುರುಗಡೆ ಬಂದಿರುವಂತ ಸಾಧುಗಳು ಎಷ್ಟು ತಪಸ್ವಿ ಇದಾರ. ಸಮತಾ ರಸಮೇ ಮಾನೋ ಮಂಜನ್ ಕರ್ ರಹೇ ಹೇ, ಸಮತಾ ರಸದಲ್ಲಿ ಅವ್ರು ಏನ್ ಮಾಡ್ತಿದಾರ, ಮಂಜನ್ ಮಾಡ್ತಿದಾರ. ಹಮ್ ಲೋಗ್ ಇಸ್ ಪ್ರಕಾರ ನೀತಿಚಾರ ಆಚರಣೆ ನಹಿ ಕರ್ತೆ ಹೇ, ಈ ರೀತಿ ಶಾಸ್ತ್ರದಲ್ಲಿ ಹೇಳಿರುವಂತ ಆಚರಣೆ ನಮ್ಮಿಂದ ಆಗ್ತಾ ಇಲ್ಲ. ಅವರನ್ನು ನೋಡಿ ನಾವು ಆಚರಣೆ ಮಾಡಬೇಕು ಅನ್ನೋಂತ ವಿವೇಕ, ಅನ್ನೋಂತ ಭಾವನೆ, ಅನ್ನೋಂತ ಜ್ಞಾನ ನಮಗೆ ಪ್ರಕಟವಾಗ್ತಾ ಇರ್ತಾವ.
नहीं करते हैं, हमको अवश्य ही ऐसी ಲೇಷಾ ವಿಶುದ್ಧಿ ಪ್ರಾಪ್ತ करनी चाहिए. ನಾವು ಏನ್ ಮಾಡ್ಬೇಕಂತಂದ್ರ ಅವಶ್ಯ ಇಂಥ ವಿಶುದ್ಧವಾದ ಲೇಷಗಳನ್ನ ಪೀತ ಪದ್ಮ ಶುಕ್ಲ ಲೇಷಗಳಲ್ಲಿ ಮತ್ತೆ ವಿಶುದ್ಧಿ ಬೆಳೆಸುವಂತ ಭಾವನೆಗಳು ಅಲ್ಲಿ ಪ್ರಾಪ್ತ ಮಾಡ್ಕೊಳ್ತಿರ್ತಾವ. ಏ ಸಾಧುಗನ್ भी तो इसी वर्तमान काल में निर्दोष चारित्र संपन्न है. ಈ ಸಾಧುಗಳು ಸಹ ಏನ್ ಮಾಡ್ತಾ ಇದಾರ, ನಿರ್ದೋಷ ಚಾರಿತ್ರ್ಯದ ಪಾಲನೆ ಮಾಡ್ತಾರೆ. ಈ ಕಾಲದಲ್ಲಿ ಕೂಡ ಮಾಡ್ತಾ ಇದಾರೆ. ನಾವು ಕೆಲವೊಂದ್ ಸರ್ತಿ ಆಲಸಿಯಾಗಿ ಪ್ರಮಾದಿಯಾಗಿ ಹೇಳ್ತೀವ, ಈ ಪಂಚಮ ಕಾಲದಲ್ಲಿ ಇದೆಲ್ಲ ಎಲ್ಲಿ ಸಾಧ್ಯ ಇದೆ, ಚತುರ್ಥ ಕಾಲದಲ್ಲಿ ಇದ್ದಂಗೆ ಮಾಡಕ್ಕಾಗತ್ತಾ, ಹಾಗೆ ಹೀಗೆ ಅಂತ ಆಲಸಿ ಪ್ರಮಾದಿಗಳಾಗಿ ನಮ್ಮಲ್ಲಿ ಆ ರೀತಿ ಭಾವನೆಗಳು ಬರ್ತಾವ. ಆದ್ರೆ ಅಂತ ಸಾಧುಗಳನ್ನು ನೋಡಿದಾಗ ನಮ್ಮಲ್ಲಿ ಭಾವನೆ ಬರಬೇಕು ಅಂತ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಮಹಾರಾಜರು ನೋಡಿದಾಗ ಈ ಪಂಚಮ ಕಾಲದಲ್ಲಿ ನಡೆದಾಡುವಂತಹ ದೇವರುಗಳು ಅದು ಅವ್ರ ಹಾಗೆ ಮತ್ತೆ ಅನೇಕ ಸಾಧು ಸಂತರು, ವಯೋವೃದ್ಧ ಸಾಧುಗಳು, ತಪಸ್ವಿ ಸಾಧುಗಳು, ಚಾರಿತ್ರವಾನ್ ಸಾಧುಗಳು, ಶಾಂತಿಸಾಗರ್ ಮಹಾರಾಜರ ಚಾರಿತ್ರ ಓದ್ತಾ ಇರುವಾಗ, ಚಾರಿತ್ರ ಚಕ್ರವರ್ತಿ ಓದ್ತಾ ಇರುವಾಗ, ಅಂತ ಸಾಧುಗಳ ಪುರಾಣ ಗ್ರಂಥಗಳನ್ನ ಓದ್ತಾ ಇರುವಾಗ ನಮ್ಮಲ್ಲೇ ಭಾವನೆ ಪ್ರಕಟ ಆಗಬೇಕು. ಏನಂತಂದ್ರೆ ಅವರು ಸಹ ಪಂಚಮ ಕಾಲದಲ್ಲಿ ಆಗೋಗಿದಾರ, ಅವರು ಸಹ ಪಂಚಮ ಕಾಲದಲ್ಲಿ ಇದಾರ, ನಾವು ಸಹ ಪಂಚಮ ಕಾಲದಲ್ಲಿ ಇದೀವಿ. ಅವರಿಂದ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತಂದ್ರೆ ನಮ್ಮಿಂದ ಮಾಡಕ್ ಆಗಲ್ಲೇನ. ನಾವು ಸಹ ಚಾರಿತ್ರ್ಯದ ಪಾಲನೆ, ವಿಶುದ್ಧವಾದ ಚಾರಿತ್ರ್ಯದ ಪಾಲನೆ, ಶುಭ ಲೇಷದಲ್ಲಿ ನಾವು ಸಹ ಲೀನವಾಗಿ ಇರಬಹುದು ಅನ್ನುವಂತ ಆ ಭಾವನೆ, ನಿರ್ದೋಷ ಚಾರಿತ್ರ್ಯ ಸಂಪನ್ನ ನಾವು ಕೂಡ ಆಗಬಹುದು ಅನ್ನುವಂತ ಭಾವನೆ ಆ ಮುನಿಗಳು ವಿಹಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಜ್ಞಾನದ ಪ್ರಾಪ್ತಿ ಅವರಿಗೆ ಆಗ್ತಾ ಇರುತ್ತೆ. ಒಂದೇ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಏನ್ ಪ್ರಾಪ್ತಿ ಆಗೋದಿದೆ? ಒಂದೇ ಸ್ಥಾನದಲ್ಲಿ ಕೂತ್ಕೊಂಡ್ರೆ ದಿನ ಎದ್ದ ಅದೇ ಭಗವಂತರ ಮುಖ ನೋಡೋದ, ದಿನ ಎದ್ದ ಅದೇ ರೂಮದ ಮುಖ ನೋಡೋದ, ದಿನ ಎದ್ದ ಅದೇ ಪಿಂಚಿ, ಅದೇ ಕಮಂಡಲು, ಅದೇ ಜನ, ಅವರೇ ಬರೋರು, ಅವರೇ ಆಹಾರ ಕೊಡೋರು, ಅವ್ರದೇ ತಿನ್ನೋದು, ಇದೇ ಆಯ್ತಲ್ಲ ದಿನ ಒಂದೇ ಕಡೆ ಕೂತ್ಕೊಂಡ್ರ. ವಿಹಾರ ಮಾಡ್ಕೊಂತಿದ್ರಂದ್ರ ಅನೇಕ ಜ್ಞಾನ ಬೆಳೀತಾ ಇರತ್ತೆ, ಅನೇಕ ವಿಶುದ್ಧಿ ಬೆಳೀತಾ ಇರುತ್ತೆ, ತಮ್ಮ ಚಾರಿತ್ರ್ಯದಲ್ಲಿ ವೃದ್ಧಿ ಆಗ್ತಾ ಇರುತ್ತೆ, ರತ್ನತ್ರಯದಲ್ಲಿ ವೃದ್ಧಿ ಆಗ್ತಾ ಇರುತ್ತೆ, ನಮ್ಮ ಪರಿಣಾಮಗಳಲ್ಲಿ ವೃದ್ಧಿ ಆಗ್ತಾ ಇರುತ್ತೆ. ಅನೇಕ ಸಾಧು ಸಂತರು ನೋಡಿದಾಗ ನಮ್ಮಲ್ಲಿ ಕೂಡ ಭಾವನೆಗಳ ಪ್ರಕಟ ಆಗ್ತಾವ. ನಾವು ಇನ್ನೂ ಸಹ ನಮ್ಮಲ್ಲಿ ವಿಶುದ್ಧಿ ಬೆಳೆಸಬಹುದು, ನಾವು ಇನ್ನೂ ಸಹ ನಮ್ಮಲ್ಲಿ ಜ್ಞಾನ ಬೆಳೆಸಬಹುದು, ಚಾರಿತ್ರ್ಯ ಬೆಳೆಸಬಹುದು, ರತ್ನತ್ರಯದಲ್ಲಿ ನಾವು ವೃದ್ಧಿ ಗುಣಗಳನ್ನು ವೃದ್ಧಿ ಮಾಡ್ಕೊಳ್ಬಹುದು ಅನ್ನುವಂತ ಭಾವನೆಗಳ ಪ್ರಕಟ ಆಗ್ತಾವ. इस प्रकार विशिष्ट साधु जनों के दर्शन से, ಈ ರೀತಿ ವಿಶಿಷ್ಟ ಸಾಧುಗಳ ದರ್ಶನದಿಂದ अपने में तप वैराग्य आदि की वृद्धि होती है. ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಆ ದರ್ಶನ ಮಾಡೋದ್ರಿಂದ ನಮ್ಮಲ್ಲಿ ತಪ ಹಾಗೂ ವೈರಾಗ್ಯದ ವೃದ್ಧಿ ನಮ್ಮಲ್ಲಿ ಆಗ್ತಾ ಇರುತ್ತೆ. ಅತಃ ವಿಹಾರ ಕರ್ತೆ ರಹನಾ ಚಾಹಿಯೇ, ಆ ಕಾರಣದಿಂದ ವಿಹಾರ ಮಾಡ್ತಾ ಇರಬೇಕು ಅನ್ನುವಂತ ವಿಷಯ ಇಲ್ಲಿ ಆಚಾರ್ಯ ಭಗವಾನ್ ಅಮಿತ್ ಗತಿ ಸ್ವಾಮಿಗಳು ಇಲ್ಲಿ ಹೇಳಿದಾರ. ಅನಿಯತ ವಿಹಾರ करने वाला साधु प्रिय धर्म अर्थात उत्तम क्षमा आदि धर्म में प्रीति युक्त होता है. ಅನಿಯತ ವಿಹಾರ ಮಾಡ್ತಾ ಇರುವಂತಹ ಸಾಧುಗಳು ಯಾವ ರೀತಿ ಇರ್ತಾರ ಅಂತಂದ್ರ ಪ್ರಿಯ ಧರ್ಮ, ಪ್ರಿಯ ಧರ್ಮ ಅಂದ್ರೇನ ಉತ್ತಮ ಕ್ಷಮ ಆದಿ ಏನ್ ಧರ್ಮಗಳಿದಾವ, ಏನ್ ಗುಣಗಳಿದಾವ, ಆ ಧರ್ಮದಲ್ಲಿ ಪ್ರೀತಿಯುಕ್ತನಾಗಿರ್ತಾನ. ಆಗಮಕ್ಕೆ ಅರ್ಥ ಮೇ ಕುಶಲ ಹೋತಾ ಹೇ, ಆಗಮದ ಅರ್ಥದಲ್ಲಿ ಏನಿರ್ತಾರ ಅವರು ಕುಶಲರಾಗಿರ್ತಾರ. ವಿಹಾರ ಸೆ ಅಭ್ಯಸ್ತ ಹೋನೆ ಸೆ ನಿರಾಲಸ ಹೋತಾ ಹೇ, ಮತ್ತು ವಿಹಾರದಿಂದ ಅಭ್ಯಾಸ ಸಿಕ್ಕಿರುತ್ತೆ, ಜ್ಞಾನ ಪ್ರಾಪ್ತಿಯಾಗಿರುತ್ತೆ, ಅಲ್ಲಿ ಯಾವುದೇ ಪ್ರಕಾರದ ಆಸಕ್ತಿಗಳಿರುವುದಿಲ್ಲ, ನಿರಾಸಕ್ತರಾಗಿರ್ತಾರ, ನಿರಾಲಸರಾಗಿರ್ತಾರ. तथा प्रतिकूल देश से होने वाले त्रास को सहन करते रहने से कहीं व्याकुल चित्त नहीं होता है. मत अनेक प्रकाರದ ಪ್ರತಿಕೂಲಗಳು ಬರ್ತಿರ್ತಾವ, ವಿಹಾರದಲ್ಲಿ ಅನೇಕ ಪ್ರಕಾರದ ತೊಂದರೆಗಳಾಗ್ತಿರ್ತಾವ, ಸಂಕಟಗಳಾಗ್ತಿರ್ತಾವ, ಅನೇಕ ಅನುಭವಗಳಾಗ್ತಿರ್ತಾವ. ಅಂತ ಹೊಸ 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 ಅನುಭವಗಳಿಂದ ವ್ಯಾಕುಲ ಚಿತ್ತ ಆಗುವುದಿಲ್ಲ ಅಂತ ಹೇಳ್ತಾರ. ವ್ಯಾಕುಲ ಚಿತ್ತ ಆಗುವುದಿಲ್ಲ, ಅಲ್ಲಿ ವ್ಯಾಕುಲತೆ ಅವರಿಗೆ ಬರುವುದಿಲ್ಲ. ಅದನ್ನೆಲ್ಲ ಸಹನೆ ಮಾಡ್ಕೊಳ್ಳುವಂತ ಒಂದು ಏನಾಗಿರುತ್ತೆ, ಅವರಿಗೆ ಜ್ಞಾನ ಪ್ರಾಪ್ತಿಯಾಗಿರುತ್ತೆ, ಎಲ್ಲ ಸಹನೆ ಮಾಡ್ಕೊಳ್ಳುವಂತ ಒಂದು ದೃಢತೆ ಅವರಿಗೆ ಪ್ರಾಪ್ತಿಯಾಗಿರುತ್ತದೆ. ಈ ತರ ಅಪನೆ ಕೋ ಅತಿಶಯ ರೂಪ ಸೇ ವೈರಾಗ್ಯಶೀಲ ಕರ್ತಾ ಹೈ, ಈ ರೀತಿ ತನ್ನನ್ನವರು ಅತಿಶಯ ರೂಪದಿಂದ ವೈರಾಗ್ಯಶೀಲನಾಗಿ ಮಾಡಿರ್ತಾರ. ದೇಶಾಂತರ ಮೇ ವಿಹಾರ ಕರ್ತೆ ಸಮಯ ಪಾಪೋ ಸೇ ಅತ್ಯಂತ ಭಯಭೀತ, ನೋಡ್ರಿ ದೇಶಾಂತರದಲ್ಲಿ ವಿಹಾರ ಮಾಡ್ತಾ ಇರುವಾಗ ಪಾಪಗಳಿಂದ ಅತ್ಯಂತ ಭಯಭೀತರಾಗಿರ್ತಾರ. ವೈರಾಗ್ಯವಾನ್ ಜಿಸ್ಕೋ ದಶಲಕ್ಷ ಧರ್ಮ ಅತಿಶಯ ಪ್ರಿಯ ಹೇ, ವೈರಾಗ್ಯವಾನ್ ಇರ್ತಾರ. ಮತ್ತು ಯಾರಿಗೆ 10 ಲಕ್ಷಣ ಧರ್ಮ, ದಶಲಕ್ಷ ಧರ್ಮ ಪ್ರಿಯರಾಗಿರ್ತಾವ, ಐಸೆ ಮಹಾನ್ ಸಾಧು ಕೆ ದರ್ಶನ ಹೋತೆ ರಹತೆ ಹೇ, ಅಂತ ಮಹಾನ್ ಸಾಧುಗಳ ದರ್ಶನ ಆಗ್ತಾ ಇರುತ್ತದೆ.
उस साधु को देखकर यह साधु स्वयं भी पाप भीरू वैराग्य संपन्न अंತಹ ಸಾಧುಗಳನ್ನು ನೋಡಿ ಅವರು ಏನಿದಾರ ಪಾಪ ಭೀರು ಇದಾರ ವೈರಾಗ್ಯ ಸಂಪನ್ನರಾಗಿದ್ದಾರ ಧರ್ಮ ಮೇ ಪ್ರೀತಿ ಕರ್ನೆ ವಾಲಾ ಬನ್ ಜಾತಾ ಹೇ ಧರ್ಮದಲ್ಲಿ ಪ್ರೀತಿ ಇಟ್ಕೊಳ್ಳುವಂತ ಆ ಸಾಧುಗಳಿಗೆ ಆ ದೃಢತೆ ಅವರಿಗೆ ಪ್ರಕಟವಾಗ್ತಾ ಇರುತ್ತದೆ ಅಂತ ತಿಳ್ಕೊಳ್ಬೇಕಿಲ್ಲಿ देश देश में विहार करते हुए साधु द्वारा शीत उष्ण क्षुधा तृषा निषद्य आदि समस्त परिसर सहन किए जाते हैं ಮತ್ತು ದೇಶ ದೇಶದಲ್ಲಿ ವಿಹಾರ ಮಾಡ್ತಾ ಇರುವಂತಹ ಸಾಧುಗಳಿಗೆ ಅವ್ರಿಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಶೀತ ಪರಿಸಹ ಉಷ್ಣ ಪರಿಸಹ ಕ್ಷುಧಾ ಪರಿಸಹ ತೃಷಾ ಪರಿಸಹ ನಿಷದ್ಯ ಆದಿ ಸಮಸ್ತ ಪ್ರಕಾರದ 22 ಪ್ರಕಾರದ ಪರಿಸರಗಳನ್ನ ಸಹನೆ ಮಾಡಿಕೊಳ್ಳುವಂತಹ ದೃಢತೆ ಅವರಿಗೆ ಪ್ರಕಟವಾಗ್ತಾ ಇರುತ್ತೆ ಬೆಳಿಗ್ಗೆ ನೋಡಿದ್ರೆ ಒಂದು ಸ್ವಾಧ್ಯಾಯದಲ್ಲಿ ಒಂದು ವಿಷಯ ಬಂತು ಆಚಾರ್ಯ ವಿಮಲ್ ಸಾಗರ್ ಮಹಾರಾಜರದು ಬಹಳ ಸುಂದರವಾದ ಉದಾಹರಣೆ ಹೇಳಿದ್ರು ಇವತ್ತು ಬೆಳಗ್ಗೆ ಆಚಾರ್ಯ ಭಗವಂತರು ಸಂಘ ಸಹಿತ ವಿಹಾರ ಮಾಡ್ತಾ ಇರುವಾಗ ವಿಹಾರದಲ್ಲಿ ಸಾಧುಗಳಿಗೆ ಒಂದೇ ಒಂದು ರೂಮ್ ಸಿಕ್ತು ದೊಡ್ಡ ಸಂಘ ಇತ್ತು ಅವ್ರದ್ದು ಒಂದೇ ಒಂದು ರೂಮ್ ಸಿಕ್ತು ಎಲ್ಲರಿಗೂ ಮಲ್ಕೊಳ್ಳಿಕ್ಕೆ ಅಲ್ಲಿ ಜಾಗ ಇಲ್ಲ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಚಿಕ್ಕದು ರೂಮ್ ಇದೆ ಅಂತ ರೂಮ್ ಇದ್ರೂ ಸಹ ಆ ಆಚಾರ್ಯ ಭಗವಂತರು ತನ್ನ ಎಲ್ಲಾ ಶಿಷ್ಯರನ್ನ ಒಳಗಡೆ ಕಳಿಸಿದ್ರು ರೂಮಲ್ಲಿ ಹೋಗಿ ಮಲ್ಕೊಳ್ಳೋಗ್ರಿ ವಿಶ್ರಾಂತಿ ತಗೊಳ್ಳೋಗ್ರಿ ಸಾಮಾಯಿಕ ಆದಿ ಮಾಡೋಗ್ರಿ ಅಂತ ಕಳಿಸ್ಕೊಟ್ರು ಚಳಿಗಾಲ ಭಯಂಕರವಾದ ವಿಪರೀತ ಚಳಿ ಸಂದರ್ಭದಲ್ಲಿ ಆ ಭಾಗದಲ್ಲಿ ಬಹಳ ವಿಪರೀತ ಚಳಿ ಇರುತ್ತದೆ ಅಂತ ಸ್ಥಾನದಲ್ಲಿ ಕೂಡ ಆಚಾರ್ಯ ಭಗವಂತರು ತನ್ನ ಶಿಷ್ಯರನ್ನು ಒಳಗಡೆ ಕಳಿಸಿ ತನ್ನ ಧ್ಯಾನ ಮುದ್ರಾ ಧಾರಣೆ ಮಾಡಿಕೊಂಡು ಒಂದು ಮರದ ಕೆಳಗಡೆ ಎದ್ದು ನಿಂತ್ಕೊಂಡ್ಬಿಟ್ರಲ್ಲಿ ಎದ್ದು ನಿಂತ್ಕೊಂಡ್ರು ಸಂಘಪತಿ ಬಂದು ಆಶ್ಚರ್ಯಚಕಿತನಾಗ್ತಾನ ಗಾಬರಿ ಆಗ್ತಾನ ಮುನಿಗಳು ಆಚಾರ್ಯ ಭಗವಂತರು ಗುರುಗಳು ಇಲ್ಲಿ ಹೊರಗಡೆ ಇಂತ ಭಯಂಕರವಾದ ಚಳಿ ಹೊರಗಡೆ ನಿಂತ್ಕೊಂಡಿದಾರ ಅವ್ರಿಗೆ ಕಷ್ಟ ಆಗತ್ತೆ ಅವ್ರ ಆರೋಗ್ಯ ಹಾಳಾಗತ್ತೆ ಅವ್ರಿಗೆ ಶೀತ ಆಗತ್ತೆ ಅವ್ರಿಗೆ ಚಳಿ ಆಗತ್ತೆ ಅಂತ ಬಹಳ ಪ್ರಯತ್ನ ಪಟ್ಟ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧು ಸಂಘದವರೆಲ್ಲರೂ ಬಂದ್ರು ಹೊರಗಡೆ ಬಂದ್ರು ಆದ್ರೆ ಅಲ್ಲಿ ಮುನಿಗಳ ಹತ್ರ ಬಂದಾಗ ನೋಡ್ತಾರ ಲಕ್ಷ್ಮಿ ಅಕ್ಕ ಆ ವಿಮಲ್ ಸಾಗರ ಮುನಿ ಮಹಾರಾಜರ ಶರೀರಕ್ಕೆ ಚಳಿ ಆಗ್ತಾ ಇರಲಾಗ್ತಿತ್ತು ಅವ್ರಿಗೆ ಅವ್ರು ಯಾವ ಮಂತ್ರದ ಬೀಜಾಕ್ಷರದ ರೀಮ್ ಅನ್ನುವಂತ ಬೀಜಾಕ್ಷರದ ಅವ್ರು ಏನ್ ಮಾಡಿದ್ರು ಜಪ ಹಾಕುವಂತ ಧ್ಯಾನ ಮಾಡ್ಕೊಂತ ನಿಂತ್ಕೊಂಡಿದ್ರು ಆ ರೀಮ್ ಬೀಜಾಕ್ಷರದ ಪ್ರಭಾವದಿಂದ ಎಂತ ಭಯಂಕರವಾದ ಚಳಿ ಕಾಲದಲ್ಲಿ ಇದ್ರು ಸಹ ಹೊರಗಡೆ ಮರದ ಕೆಳಗಡೆ ಅವರು ನಿಂತ್ಕೊಂಡು ಧ್ಯಾನ ಮಾಡ್ತಿದ್ರು ಸಹ ಸಂಪೂರ್ಣ ಶರೀರದಲ್ಲಿ ಅವರಿಗೆ ಬೆವರು ಸೋರ್ತಾ ಇತ್ತು ಅವರಿಗೆ ಏನಾಗ್ತಾ ಇತ್ತು ಅಷ್ಟು ಮೈಯಲ್ಲಿ ಹೀಟ್ ನಿರ್ಮಾಣ ಆಗಿತ್ತು ಅವರಿಗೆ ಮೈಯಲ್ಲಿ ಉಷ್ಣ ನಿರ್ಮಾಣ ಆಗಿತ್ತು ಯಾಕೆ ಅವ್ರು ಮಾಡಿರುವಂತ ಸಾಧನ ಅವ್ರು ಮಾಡಿರುವಂತ ತಪಶ್ಚರ್ಯ ಅವ್ರು ಮಾಡ್ತಾ ಇರುವಂತ ಆ ಉಪವಾಸ ಆದಿ ತಪಗಳಿಂದ ಅವರಿಗೆ ಚಳಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇದು ಸತ್ಯ ಘಟನೆ ಸತ್ಯ ಉದಾಹರಣೆ ಆಚಾರ್ಯ ವಿಮಲ್ ಸಾಗರ್ ಮಹಾರಾಜರು ಯಾರು ಸಮ್ಮೇಲ್ ಸಿಕರ್ಜಲ್ಲಿ ಅವರು ಸಮಾಧಿಯಾಗಿದೆ ನೋಡಿ ಆ ವಿಮಲ್ ಸಾಗರ್ ಮಹಾರಾಜರು ಇಂಥ ಅನೇಕ ಉದಾಹರಣೆಗಳು ಅನೇಕ ಸಾಧು ಸಂತರ ಇಲ್ಲಿ ನಮಗೆ ಬರ್ತಾ ಇರ್ತಾವ ಉದಾಹರಣೆಗಳು ಬರ್ತಿರ್ತಾವ ಇಲ್ಲಿ ತಿಳ್ಕೊಳ್ಳೋದು ಏನಿದೆ ಅಂತಂದ್ರೆ ಇಂತಹ ದೇಶಾಂತರದಲ್ಲಿ ವಿಹಾರ ಮಾಡಿದ್ರೆ 22 ಪ್ರಕಾರದ ಪರೀಕ್ಷೆಗಳನ್ನ ಯಾವ ರೀತಿ ಸಹನೆ ಮಾಡಬೇಕು ಯಾವ ರೀತಿಯ ದೃಢತೆ ಪೂರ್ವಕ ಅದನ್ನ ಸಹನೆ ಮಾಡಬೇಕು ಯಾವ ರೀತಿ ವಿಶುದ್ಧ ಪರಿಣಾಮಗಳಿಂದ ಅದನ್ನ ಸಹನೆ ಮಾಡಬೇಕು ಅನ್ನುವಂತ ಅನುಭವ ವಿಹಾರದಲ್ಲಿ ಸಿಗ್ತಾ ಇರ್ತಾವ ಅದಕ್ಕೆ ವಿಹಾರ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ ವಿಹಾರ ಮಾಡ್ತಾ ಇರ್ಬೇಕಂತ ಹೇಳ್ತಾ ಇರುವಾಗ ಮತ್ತೆ ಮುಂದೆ 156ನೇ ನಂಬರ್ सूत्रದಲ್ಲಿ ಹೇಳ್ತಾರ देशांतर का अतिथि होता हुआ साधु अनेक आचार्यों के द्वारा की गई शास्त्रों की नाना अर्थों की व्याख्या सुनता है और उससे सूत्रार्थ करने में उसको बड़ी कुशलता प्राप्त होती है विहार ಮಾಡ್ತಾ ಸಂದರ್ಭದಲ್ಲಿ ಅನೇಕ ಆಚಾರ್ಯರ ದರ್ಶನ ಆಗುತ್ತೆ ಅನೇಕ ಆಚಾರ್ಯರ ಅನುಭವಗಳು ಸಿಗ್ತಾ ಇರ್ತಾವ ಆ ಸಂಘದಲ್ಲಿ ಹೋದಾಗ ಅವ್ರ ಸ್ವಾಧ್ಯಾಯ ಆದಿ ಶಾಸ್ತ್ರಗಳೆಲ್ಲ ಸೂತ್ರಾರ್ಥಗಳ ಆದಿ ಅವರಿಗೆ ಪ್ರಾಪ್ತವಾಗಿರ್ತಾವ ಜ್ಞಾನ ಪ್ರಾಪ್ತಿಯಾಗಿರುತ್ತೆ ಆ ಜ್ಞಾನದಿಂದ ಅವರಿಗೆ ಒಳ್ಳೆ ಕುಶಲತೆ ಅವರಿಗೆ प्राप्तिಗಳಾಗಿರ್ತಾವ विहार करते हुए साधु को बहुत प्रकार के आचार्यों के चरण सेवा करने का अवसर मिलता है ಮತ್ತೆ ವಿಹಾರ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅನೇಕ ಆಚಾರ್ಯರ ಚರಣ ಸೇವೆ ಮಾಡುವಂತ ಸಂದರ್ಭಗಳು ಅವರಿಗೆ ಅವಸರಗಳು ಸಿಕ್ಕಿರ್ತಾವ उन विभिन्न आचार्य संघों में वसतिका से निकलना एवं प्रवेश करना आहारार्थ गमन उठना बैठना आदि प्रश्न करना सामायिक प्रतिक्रमण आदि क्रियाएं इन सब समाचार विधियों को अवलोकन करने का एक सुअवसर प्राप्त होता है ಮತ್ತು ವಿಹಾರ ಮಾಡೋದ್ರಿಂದ ಅನೇಕ ಆಚಾರ್ಯರ ಸಂಘದಲ್ಲಿ ಆ ಸಂಘದಲ್ಲಿ ಪ್ರವೇಶ ಹೇಗೆ ಮಾಡೋದು ಅಲ್ಲಿಂದ ಹೊರಗಡೆ ಹೋಗೋದು ಅಲ್ಲಿ ಕೂತ್ಕೊಳ್ಳೋದು ಹೇಗೆ ಅಲ್ಲಿ ಎದ್ದು ನಿಂತ್ಕೊಳ್ಳೋದು ಹೇಗೆ ಅಲ್ಲಿ ಚರ್ಯ ಹೇಗೆ ಆಹಾರ ಚರ್ಯ ಆದಿ ಅನೇಕ ಪ್ರತಿಕ್ರಮಣ ಸಾಮಾಯಿಕ ಪ್ರಶ್ನೆ ಕೇಳೋದು ಉತ್ತರ ತಿಳ್ಕೊಳ್ಳೋದು ಸ್ವಾಧ್ಯಾಯ ಆದಿ ಅನೇಕ ಚರ್ಯಗಳನ್ನು ನಮಗೆ ನೋಡ್ಲಿಕ್ಕೆ ಸಿಗತ್ತೆ ತಿಳ್ಕೊಳ್ಳೋಕೆ
ತಿಳ್ಕೊಳ್ಳೋಕೆ ಸಿಗತ್ತೆ. ಆ ಕಾರಣದಿಂದ ಅನೇಕ ಸಾಧು ಸಂತರ ಸಂಘದಲ್ಲಿ ಹೋಗಬೇಕು, ಅಲ್ಲಿ ಅವ್ರ ಚರಣ ಸೇವೆ ಮಾಡಬೇಕು, ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ ಅಂತ ನಡೆದಿರೋದು ಇವಾಗ ನಾಟಕಗಳಿವೆಲ್ಲ. ನಾವು ಆ ಸಂಘ ಒಪ್ಪಲ್ಲ, ಈ ಸಂಘ ಒಪ್ಪಲ್ಲ, ಆ ಗುರುಗಳನ್ನ ನಂಬಲ್ಲ, ಈ ಗುರುಗಳನ್ನ ನಂಬಲ್ಲ, ಅವ್ರ ನಿಂದೆ ಮಾಡಿದ್ವಿ, ಇವ್ರ ನಿಂದೆ ಮಾಡಿದ್ವಿ ಅನ್ನೋಂಥ ಅನೇಕ ನಾಟಕಗಳೆಲ್ಲ ಇವಾಗ ಪ್ರಾರಂಭಗಳಾಗಿದ್ದಾವ. ಆದ್ರೆ ಈ ತರದ ಭೇದ ಭಾವಗಳು ಅವಾಗ ಇಲ್ಲಾಗಿದ್ದು, ಅಲ್ಲಿ ಇವಾಗೆಲ್ಲ ತೇರಾ ಪಂಥ, ಬೀಸ್ ಪಂಥ, ಆ ಪರಂಪರೆ ಈ ಪರಂಪರೆ ಅಂತ ಅನೇಕ ಪರಂಪರೆಗಳೆಲ್ಲ ಬಂದ್ಬಿಟ್ಟು ಪರಂಪರೆಯಿಂದ ನಾವೇ ದಿಗಂಬರ ಮುನಿಗಳೇ ನಾವು ಇವತ್ತು ಸಮಾಜ ಒಡೆಯುವಂತ ಕೆಲಸ ನಾವೇ ಮಾಡ್ತಾ ಇದೀವಿ ಅನ್ನುವಂಥ ದುಃಖ ಕೂಡ ನಮಗಿಲ್ಲಿ ಆಗ್ತಾ ಇದೆ, ಅಂತ ನೋವು ಸಹ ನಮಗೆ ಇವತ್ತು ಆಗ್ತಾ ಇದೆ. ಯಾಕಂದ್ರೆ ಸಮಾಜ ಇರೋದು ಒಂದೇ, ಸಮಾಜಕ್ಕೆ ಯಾವ್ದು ತೇರಾ ಪಂಥ ಗೊತ್ತಿಲ್ಲ, ಯಾವ್ದು ಬೀಸ್ ಪಂಥ ಗೊತ್ತಿಲ್ಲ, ಯಾವ್ದು ಪರಂಪರೆ ಗೊತ್ತಿಲ್ಲ. ಸಮಾಜ ತನ್ ಪಾಡಿಗೆ ತಾವು ಆರಾಮಾಗಿದ್ದು ಆ ಸಮಾಜ ಒಡೆಯುವಂತ ಕೆಲಸ ನಾವೇ ಸಾಧುಗಳು. ಆ ಪರಂಪರೆ ಈ ಪರಂಪರೆ, ಆ ಸಂಘ ಈ ಸಂಘ, ಆ ಪಂಥ ಈ ಪಂಥ ಅಂತ ಹೇಳಿ ಸಂಘದ ಸಮಾಜ ಒಡೆಯುವಂತ ಕೆಲಸ ನಾವೇ ಸಾಧುಗಳು ಮಾಡಿದೀವಿ. ಈ ಮಾಡಿರುವಂತ ಈ ದುಃಖ ನಮಗೆ ಬಹಳ ಒಳಗಡೆ ಆಗ್ತಾ ಇರುವಂತ ಸಂದರ್ಭಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. और उससे साधु जन की जो 10 प्रकार की समाचार विधि है, 10 प्रकाರದ ಸಮಾಚಾರ ವಿಧಿಗಳಿದಾವ ಸಾಧುಗಳದು. ಆ 10 ಪ್ರಕಾರದ ಸಮಾಚಾರ ವಿಧಿ से उसमें कुशलता प्राप्त होती है. ಆ ಕುಶಲತೆ ಕೂಡ, ಆ ಜ್ಞಾನ ಕೂಡ ಅವರಿಗೆ ಏನಾಗುತ್ತೆ, ವಿಹಾರ ಮಾಡೋದ್ರಿಂದ, ವಿಹಾರ ಮಾಡ್ತಾ ಇರುವಂತ ಸಾಧುಗಳಿಗೆ ಪ್ರಾಪ್ತ ಆಗ್ತಾ ಇರುತ್ತದೆ. ಆಗಮದಲ್ಲಿ ಲಕ್ಷ್ಮಿ ಅಕ್ಕ ಯಾವುದೂ ಹೇಳಿಲ್ಲ, ಪರಂಪರೆ ಪಂಥ, ಆ ಸಂಘ ಈ ಸಂಘ, ನೀವು ಬೇರೆ ಅವ್ರು ಬೇರೆ, ಆದ್ ಬೇರೆ ಇದು ಬೇರೆ, ಇದು ಯಾವುದೇ ಗ್ರಂಥದಲ್ಲಿ ಎಲ್ಲೂ ಹೇಳಿಲ್ಲ. ಅದನ್ನ ಮಾಡ್ಕೊಂಡಿದ್ಯಾರು? ನಾವೇ ಮೂರ್ಖರು. ಕೆಲವೊಂದು ಸಾಧುಗಳು ಇಲ್ಲದೆಲ್ಲ ಮಾಡ್ಕೊಂಡು ನಾವು ಸಮಾಜ ಎಲ್ಲ ಒಡೆಯುವಂತ ಕೆಲಸಗಳನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ತಿಳ್ಕೊಳ್ಬೇಕಿಲ್ಲಿ. ಮುಂದೆ ಮತ್ತೆ ಹೇಳ್ತಾರ 158ನೇ ನಂಬರ್ ಸೂತ್ರದಲ್ಲಿ, ಕಂಠಗತ ಪ್ರಾಣ ಹೋನೆ ಪರ್ भी साधुओं को ಆಗಮಾರ್ಥ ಸಮಾಚಾರ ಆದಿ ಸಂಬಂಧಿ ಶಿಕ್ಷಾ ಪ್ರಯತ್ನ ಪೂರ್ವಕ ಗ್ರಹಣ करनी चाहिए. ಆಗಮದಲ್ಲಿ ಹೇಳಿಕೊಟ್ಟಿರುವಂತ ಸಮಾಚಾರಗಳೇನಿದಾವ 10 ಪ್ರಕಾರದ್ದು, ಆ 10 ಪ್ರಕಾರದ ಸಮಾಚಾರ ವಿಧಿಗಳನ್ನ ನಾವೇನು ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಯಾಕಂತಂದ್ರೆ ಅದರಿಂದ ನಮಗೆ ಲಾಭ ಇದೆ ಅನ್ನುವಂತ ಉದ್ದೇಶದಿಂದ ಮುನಿಗಳು ತಿಳ್ಕೊಳ್ತಿರ್ತಾರ. अनियत विहार करने वाले साधु को संयत जनों के द्वारा गोचरी के योग्य प्रासुक आहार सुलभ कहां पर है इस बात का ज्ञान हो जाता है. अर्थात इस क्षेत्र देश के मनुष्य साधु को निर्दोष आहार देते हैं, साधु को चर्या का इस देश में ज्ञान है, इत्यादि बातों की जानकारी विहार करते रहने से मिलती रहती है. ವಿಹಾರ ಮಾಡ್ತಾ ಇರುವಂತ ಸಂದರ್ಭದಿಂದ ಏನಾಗುತ್ತೆ ಅಂದ್ರೆ ಸಾಧುಗಳಿಗೆ ಜ್ಞಾನ ಪ್ರಾಪ್ತಿ ಆಗ್ತಾ ಇರುತ್ತೆ. ಈ ಕ್ಷೇತ್ರದಲ್ಲಿ ಹೋದಾಗ, ಈ ಊರಲ್ಲಿ ಹೋದಾಗ, ಈ ಸಮಾಜದಲ್ಲಿ ಹೋದಾಗ ಅಲ್ಲಿ ಜನರಿಗೆ ಆಹಾರ ಆದಿ ಚರ್ಯಗಳ ಬಗ್ಗೆ ಜ್ಞಾನ ಇದೆ. ಅವರಿಗೆ ಅವ್ರು ನೀಟವಾಗಿ ನಮಗೆ ಬೇಕಾಗಿರುವಂತ ಆಹಾರ, ನಮ್ಮ ಚರ್ಯಾಗಿ ಯೋಗ್ಯವಾಗಿರುವಂತ ಆಹಾರ, ನಮ್ಮ ಆರೋಗ್ಯಕ್ಕೆ ಯೋಗ್ಯವಾಗಿರುವಂತ ಆಹಾರ ವಿಧಿ ಯಾವ ರೀತಿ ಇದೆ, ಹೇಗಿದೆ, ಹೇಗೆ ಕೊಡಬೇಕು ಅನ್ನುವಂತ ಎಲ್ಲಾ ವಿಧಿಗಳು ತಿಳ್ಕೊಂಡಿರುವಂತ ಶ್ರಾವಕರು ಈ ಊರಲ್ಲಿದ್ದಾರ, ಈ ಕ್ಷೇತ್ರದಲ್ಲಿದ್ದಾರ, ಈ ಸಮಾಜದಲ್ಲಿ ಇದೆ ಅನ್ನುವಂತ ಜ್ಞಾನ ಸಹ ಅಲ್ಲಿ ಗೊತ್ತಾಗುತ್ತದೆ. ತಥಾ ಕೋನ್ಸಾ ಕ್ಷೇತ್ರ ಸಲ್ಲೇಖನ ಕೆ ಲಿಯೇ ಉಚಿತ ಹೋಗ, ಯಾವ ಕ್ಷೇತ್ರ ನನಗೆ ಸಲ್ಲೇಖನ ತಗೊಳ್ಳಕ್ಕೆ ಯೋಗ್ಯವಾಗಿ ಇರುತ್ತೆ ಅನ್ನುವಂತ ಅನೇಕ ಪ್ರಕಾರದ ಬೋಧ, ಅನೇಕ ಪ್ರಕಾರದ ಜ್ಞಾನ ವಿಹಾರ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸಿಗ್ತಾ ಇರುತ್ತದೆ, ಆಗ್ತಾ ಇರುತ್ತದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ದೇಶ ದೇಶ ಮೇ पक्षीवत अनियत विहारी साधु किसी श्रावक विशेष में प्रतिबद्ध यानी मोहित स्नेह युक्त नहीं हो पाता. ಏನ್ ಹೇಳಿದ್ರಿ ಇಲ್ಲಿ? ಪಕ್ಷಿವತ, ಪಕ್ಷಿಗಳು ಹೇಗೆ ಜೀವನ ಬದುಕ್ತಾ ಇದಾವ ಅದೇ ರೀತಿ ಅನಿಯತ ವಿಹಾರ ಮಾಡ್ತಾ ಇರುವಂತ ಸಾಧುಗಳು ಶ್ರಾವಕನಲ್ಲಿ ವಿಶೇಷವಾದ ಪ್ರತಿಬದ್ಧ ಅಂದ್ರೇನ, ಏನ್ ಹೇಳಿದ್ರಿ? ಮೋಹಿತ ಆಗುವುದಿಲ್ಲ. ಪ್ರತಿಬದ್ಧ ಅಂದ್ರೇನ? ಮೋಹಿತ ಆಗುವುದಿಲ್ಲ, ಸ್ನೇಹಯುಕ್ತ ಆಗುವುದಿಲ್ಲ. ಅಂದ್ರೆ ಕ್ಯೋಂಕಿ ಆಜ್ ಜಹಾ ಔರ್ ಕಲ್ ವಹಾ, ಇವತ್ತು ಇಲ್ಲಿದ್ದೀವಿ, ನಾಳೆ ಇನ್ನೊಂದು ಕಡೆ ಇದ್ದೀವಿ. ಒಂದೇ ಕಡೆ ಉಳ್ಕೊಂಡ್ಬಿಟ್ರೆ ಪರಿಚಯ ಆಗ್ಬಿಡತ್ತೆ. ಪರಿಚಯ ಆಯ್ತಂದ್ರೆ ಅಲ್ಲಿ ಪ್ರೀತಿ ಆಯ್ತು, ಪ್ರೀತಿ ಆಯ್ತಂದ್ರೆ ಅಲ್ಲಿ ಮೋಹ ಆಯ್ತು, ಮೋಹದಿಂದ ಸ್ನೇಹ ಬೆಳೀತು, ಸ್ನೇಹದಿಂದ ಕರ್ಮ ಆಶ್ರಯವಾಗ್ತಾ ಇದೆ, ಅಲ್ಲಿ ಕರ್ಮದ ಬಂಧ ಆಗ್ತಾ ಇದೆ, ಅಲ್ಲಿ ಕರ್ಮದ ಫಲ ಮತ್ತೆ ಅನುಭವಿಸಬೇಕಾಗುತ್ತದೆ ಅಲ್ಲಿ ಅನ್ನುವಂತ ಕಾರಣದಿಂದ ಪಕ್ಷಿಗಳು ಯಾವ ರೀತಿ ಇವತ್ತು ಈ ಮರದಲ್ಲಿ ಬಂದು ಕೂತ್ಕೊಂಡ್ವ, ನಾಳೆ ಇನ್ನೊಂದು ಮರ, ನಾಡ್ದು ಮತ್ತೊಂದು ಮರ ಅನ್ನುವಂತ ಅನೇಕ ಊರುಗಳಲ್ಲಿ ವಿಹಾರ ಮಾಡ್ತಿರ್ತಾವ. ಆ ರೀತಿ ಸಾಧು ಸಂತರು ಸಹ ಒಂದೇ ಕಡೆ ನಿಂತ್ಕೊಂಡು ಯಾವತ್ತು ವಿಹಾರಾದಿ, ಒಂದೇ ಕಡೆ ಕೂತ್ಕೊಂಡು ವಿಹಾರಾದಿಂದ ರಹಿತವಾಗಿ ಇರುವುದಿಲ್ಲ. ಅವರು ಕೂಡ ಅನಿಯತ ವಿಹಾರ ಮಾಡ್ತಿರ್ತಾರೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು.
जिस रहना है उसे किस व्यक्ति से लगाव नहीं रहता तथा किसी नगर ग्राम आदि में एवं वसति का उपकरण संघ आदि में अनियत विहारी मुनि का स्नेह मोह नहीं होता ಅವರಿಗೆ ಯಾವುದೇ ಪ್ರಕಾರದ ಸ್ನೇಹ ಇರುವುದಿಲ್ಲ ಮೋಹ ಇರುವುದಿಲ್ಲ वह तो सर्वत्र अप्रतिबद्ध लगाव रहित अप्रतिबದ್ಧವಾಗಿರ್ತಾರ लगाव ಅಂದ್ರೆ ಮೋಹದಿಂದ ರಹಿತರಾಗಿರ್ತಾರ ಗಮನಾಗಮನ करता रहता है ಗಮನಾಗಮನ ಅವರು ಏನು ಮಾಡ್ತಿರ್ತಾ ಇರ್ತಾರ एक जगह अधिक रहने से ಒಂದೇ ಸ್ಥಾನದಲ್ಲಿ ಬಹಳಷ್ಟು ದಿನಗಳು ನಿಂತ್ಕೊಂಡ್ರೆ वहां के श्रावक वसति आदि में मोह हो जाता करता है ಅಲ್ಲಿ ಒಂದೇ ಸ್ಥಾನದಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ಆ ಜನ ನನ್ನವರು ಆ ಭಕ್ತ ನನ್ನವರು ಆ ರೂಮ್ ನಂದು ಆ ಮಂಚ ಮೇಲೆ ನಾನು ಕುಳಿತುಕೊಳ್ತಿದ್ದೆ ಆ ಸಿಂಹಾಸನ ಮೇಲೆ ನನ್ನ ಸಿಂಹಾಸನ ಅದು ನನ್ನ ಪೀಠ ಅದು ನಾನು ಕೂತ್ಕೊಳ್ಳುವಂತ ಜಾಗ ಅನ್ನುವಂತ ಮೋಹ ಬಂದ್ಬಿಡುತ್ತೆ ಮೋಹ ಬೆಳೆದು ಬಿಡುತ್ತೆ ಅನ್ನುವಂತ ಭಾವನೆಯಿಂದ ಅಥವಾ ಸಾಧುओं ಆಜ್ಞಾ ಹೇ ಆ ಕಾರಣದಿಂದ ಆಚಾರ್ಯ ಭಗವಂತರು ಭಗವಂತ ತೀರ್ಥಂಕರು ಆದಿ ಭಗವಂತರು ಅರಹಂತ ಪರಮೇಶ್ವರಿಗಳ ಆದಿ ಏನ್ ಮಾಡಿದಾರ ಆ ಸಾಧುಗಳಿಗೆ ಆಜ್ಞೆ ಕೊಟ್ಟಿದಾರ ಏನಂತಂದ್ರ वे सर्वत्र धर्म योग्य देश में विहार करते रहे सर्वत्र ಧರ್ಮದ ಪ್ರಚಾರ ಮಾಡೋದಕ್ಕೋಸ್ಕರ ಮತ್ತೆ ತನ್ನ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದಕ್ಕೋಸ್ಕರ ದೇಶದಲ್ಲಿ ವಿಹಾರ ಮಾಡ್ತಾ ಇರಬೇಕು ಅಂತ ಇಲ್ಲಿ आदेश ಕೊಟ್ಟಿದ್ದಾರೆ इस प्रकार अनियत विहार नाम का छठा अधिकार पूर्ण हुआ ಈ ರೀತಿ ಅನಿಯತ ವಿಹಾರ ನಾಮದ 6ನೇ ಅಧಿಕಾರ ಇಲ್ಲಿ ಏನಾಯ್ತು ಪೂರ್ಣ ಆಯ್ತು 7ನೇ ಅಧಿಕಾರ ಯಾವುದು ಯಾವ್ದ್ರಿ ಪರಿಣಾಮದಲ್ಲಿ ಏನ್ ಹೇಳಿದಾರ ಅಜಿ ಹೇಳ್ರಿ ಪರಿಣಾಮದಲ್ಲಿ ಏನ್ ಹೇಳಿದಾರ ಸಂಕ್ಷಿಪ್ತದಲ್ಲಿ ಹೇಳಿದ್ನಲ್ಲ ಮೊನ್ನೆ ಹುಡುಕಾಡ್ತಾ ಇರ್ತಾಳ್ರಿ ಇನ್ನ ಇಲ್ಲಿ ಬರೋದು ಪುಸ್ತಕ ಮುಚ್ಚಿದಿರಂದ್ರೆ ನಾಳೆ ಬಂದು ಇಲ್ಲೇ ಓಪನ್ ಮಾಡೋದ ಇಲ್ಲಿ ಬರ್ಕೊಂಡು ಇಲ್ಲಿ ಅದನ್ನ ಪುಸ್ತಕ ಮುಚ್ಚಿದೀವಿ ಅಂತಂದ್ರೆ ನಾಳೆ ಇಲ್ಲೇ ಬಂದು ಓಪನ್ ಮಾಡೋದು ಅದನ್ನ ಹೌದಲ್ರಿ ಏನು ಮಾಡೋದು ಮಹಾರಾಜರ ಮನ್ಯಾಗ ಭಾಳ ಕೆಲಸ ಇರ್ತಾವ ಮನ್ಯಾಗ ಭಾಳ ದಗದ ಮಾಡ್ಕೊತಿರ್ಬೇಕಲ್ಲ ಮನ್ಯಾಗ ಹೋಗಿ ಅದನ್ನೇ ಮಾಡ್ಕೊಂತ ಕೂತ್ರೆ ಮತ್ತೆ ಮನೇಲಿ ಕೆಲಸ ಯಾರು ಮಾಡೋರು ಮನ್ಯಾಗಿನವ್ರು ಯಜಮಾನ್ರು ನಮ್ಮನ್ನ ಹೊರಗೆ ಹಾಕಿಬಿಡ್ತಾರೆ ಹೋರ ಕಡೆ ನೀವಂತ ಹಾಗೇನೈತೇನ್ರಿ ಅಜ್ಜಿ ನಿಮ್ಗೆ ಯಾರು ಹೊರಗೆ ಹಾಕವ್ರ ಈಗ ಹೌದಿಲ್ರಿ ನಿಮ್ಗೆ ಯಾರು ಹೊರಗೆ ಹಾಕವ್ರ ಈಗ ಯಾರು ಇದಾರನ್ರಿ ಹೊರಗೆ ಹಾಕವ್ರ ಯಾರು ಇಲ್ಲ ನಿಮ್ಮದೇ ಎಲ್ಲ ರಾಜ್ಯ ಅಲ್ಲಿ ಹೌದಿಲ್ಲ साधु विचार करता है कि मैंने दीर्घ काल तक अपने रत्नत्रय पर्याय की सुरक्षा की है स्वाध्याय वाचना धर्मोपदेश आदि का योग्य पात्र में वितरण किया शिष्यों का संग्रह उनका शिक्षा आदि द्वारा निष्पन्न करना आदि कर लिया अब इस समय मुझे अपना हित विशेष रूप से करना है ನನ್ನ ಹಿತದಗೋಸ್ಕರ ನಾನು ಯೋಚನೆ ಮಾಡಬೇಕು ಸಾಧುಗಳು ವಿಚಾರ ಮಾಡ್ತಾರೆ ಏನಂತಂದ್ರ ನಾನು ದೀರ್ಘಕಾಲದಿಂದ ರತ್ನತ್ರಯದ ಪರ್ಯಾಯಕ್ಕೆ ಸುರಕ್ಷಾ ರತ್ನತ್ರಯ ಪರ್ಯಾಯದ ನಾನು ಏನ್ ಮಾಡಿದೀನಿ ಸುರಕ್ಷೆ ಮಾಡಿದೀನಿ ರಕ್ಷಣೆ ಮಾಡಿದೀನಿ ಸ್ವಾಧ್ಯಾಯದಲ್ಲಿ ವಾಚನ ಧರ್ಮೋಪದೇಶ ಆದಿ ಯೋಗ್ಯ ಪಾತ್ರ ಮೇ ವಿತರಣ ಕಿಯ ಸ್ವಾಧ್ಯಾಯದಲ್ಲಿ ವಾಚನ ಮಾಡೋದು ಧರ್ಮೋಪದೇಶ ಕೊಡೋದು ಆದಿ ಇವೆಲ್ಲ ಏನ್ ಮಾಡಿ ನಾನು ಯೋಗ್ಯ ಪಾತ್ರರಿಗೆ ನಾನು ವಿತರಣೆ ದಾನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವಿತರಣ ಕಿಯ ಶಿಷ್ಯೋं का संग्रह ಅಕ್ಕ ಚಕ್ ಇವ್ರದೊಂದು ಕಥೆ ನೋಡ್ರಿ ಅಲ್ಲಿ ಯಾವ್ರಿಂದ ಬಂದ್ರಿ ಬೆಳಗಾವದರಲ್ಲಿ ಇಂಥವ್ರು ನೋಡ್ರಿ ಒಂದ್ರ ಶಾನೆ ಬೆಳಗಾವದಾಗ ಹೋಗಿಲ್ರಿ ಅಂಥವ್ರು ಬ್ಯಾಡ ಇಂಥವ್ರು ಬೇಡ ಬೆಳಗಾವ್ ಬಿಟ್ಟು ಬೆಂಗಳೂರಿಗೆ ಬಂದ್ರೆ ಬೆಂಗಳೂರದಾಗ ಮತ್ತೆ ಬೆಳಗಾವದವ್ರು ಇದ್ದಾರೆ ಅಲ್ಲಿ ಏನ್ ಹೇಳಕತ್ತಿದ್ರೆ ನಾನು ಹಿಂಗಾಗಿತ್ತು ನೋಡ್ರಿ ನಾನು ಡಿಸ್ಟರ್ಬ್ ಆಗಿಬಿಡ್ತೀನಿ ಇಲ್ಲಿ ಪರಿಣಾಮದ ಬಗ್ಗೆ ಹೇಳ್ತಿದ್ದೇನ್ರಿ ಇಲ್ಲಿ ಏನ್ ಹೇಳ್ತಿದ್ರ ಅಂತಂದ್ರೆ ಸಾಧುಗಳ ಸಂಗ್ರಹ ಮಾಡಿದಾರ ನಿನ್ನೆ ಬಾಳ ಕೆಟ್ಟ ಬಯಸ್ಕೊಂಡ್ರು ಪಾಪ ನನಗೆ ಇನ್ನೂ ಕೂಡ ನೋವಿದೆ ಅದು ನಿನ್ನೆ 2 ಜನ ಬಯಸ್ಕೊಂಡ್ರಲ್ಲಿ ಇನ್ನೂ ಸಹ ನೋವಿದೆ ಅದು ಪಾಪ ಅವ್ರಿಗೆ ಏನ್ ಭಯಂಕರ ಜೋರಾಗಿ ಬೈದ್ಬಿಟ್ಟು ಅವ್ರಿಗೆ ಈ ಪ್ರಕಾರ शिष्यों का संग्रह उनका शिक्षा आदि द्वारा निष्पन्न करना आदि कर लिया है ಶಿಷ್ಯರಿಗೆ ದೀಕ್ಷೆಗಳು ಕೊಟ್ಟಿದ್ದೀನ ದೀಕ್ಷಾ ಕೊಟ್ಟು ದೀಕ್ಷಾ ಕೊಟ್ಟು ಅವರಿಗೆ ಒಳ್ಳೆ ರೀತಿಯ ದಾರಿ ತೋರಿಸ್ಕೊಟ್ಟಿದ್ದೀನಿ अब इस समय ಇನ್ನು ನನಗೆ ಈ ಸಮಯ मुझे अपना हित विशेष रूप से करना है ನನ್ನ ಹಿತದಗೋಸ್ಕರ ನಾನು ಏನ್ ಮಾಡ್ಬೇಕು ಇಲ್ಲಿ ವಿಶೇಷವಾಗಿ ನಾನು ಪ್ರಯತ್ನ ಮಾಡಬೇಕು ಅನ್ನೋಂಥ ಪರಿಣಾಮ ಇಲ್ಲಿ ಬರ್ತಾ ಇರುತ್ತೆ ನಾನು ಸುಮ್ಮನೆ ತಮಾಷೆ ಮಾಡಿದೆ ಮತ್ತೆ ನೀವೇನು ಸೀರಿಯಸ್ ತಗೊಳ್ಬೇಡ್ರಿ ನೀವು ತಗೊಳಂಗಿಲ್ಲ ಬಿಡ್ರಿ ನಮ್ಗೆ ಗೊತ್ತೈತ್ಯಾ ಕರೆಯಕ್ಕಿಲ್ಲ
ಖರೆ ಐತ್ರಿ ಸುಳ್ಳು ಐತ್ರಿ? ಖರೆ ಐತಿಲ್ಲ? ಹಾಂ, ನಮ್ಮ ಕಡೆ ಅವ್ರದ್ರಿ ಅವ್ರ ಖರೆ ಖರೆ ಅಂದ್ರೆ ನಮ್ಮ ಕಡೆ ಅವ್ರ ಖರೇನೇ ಐತ್ರಿ ಅದು. ಬೆಳಗ್ಗೆ ಸಂತೋಷ ಗಂಟೆ ಬಿದ್ದ, ಇವತ್ತು 7 ಗಂಟೆ ಬಿದ್ರು. ಖರೆ ಐತಿ ಅದು. दिगंबर भावार्थದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ದಿಗಂಬರ ಸಾಧು ಅಪ್ನಿ ಆತ್ಮ ಸಾಧನಾ ಕರ್ತೆ ಹುವೆ, ದಿಗಂಬರ ಸಾಧುಗಳು ತನ್ನ ಆತ್ಮದ ಸಾಧನೆ ಮಾಡ್ತಾ ಮಾಡ್ತಾ ಅನ್ಯ ಭವ್ಯ ಜೀವೋಂಕೋ ಮೋಕ್ಷ ಮಾರ್ಗ ಮೇ ಲಗಾತೆ ಹೇ, ಅನ್ಯ ಭವ್ಯ ಜೀವಿಗಳಿಗೆ ಮೋಕ್ಷ ಮಾರ್ಗದಲ್ಲಿ ಮೋಕ್ಷ ಮಾರ್ಗವನ್ನು ತೋರಿಸ್ಕೊಡ್ತಿರ್ತಾರ. ಶಿಷ್ಯೋಕ ನಿರ್ಮಾಣ ಕರ್ನ, ಶಿಷ್ಯರಿಗೆ ದೀಕ್ಷೆ ಕೊಡೋದು, ಉನ್ಹೇ ಸಂಪೂರ್ಣ ಶಾಸ್ತ್ರೋ ಮೇ ನಿಪುಣ ಕರ್ನ, ಅವರಿಗೆ ಸಂಪೂರ್ಣ ಶಾಸ್ತ್ರದಲ್ಲಿ ನಿಪುಣ ಮಾಡೋದು, ಇತ್ಯಾದಿ ಧರ್ಮೋಂಕೋ ಬಡಾನೆ ವಾಲೆ ಕಾರ್ಯ करते हैं, इत्यादि धर्मಗಳನ್ನ ಬೆಳೆಸುವಂತ ಕಾರ್ಯವರು ಮಾಡ್ತಾ ಇರ್ತಾರ. जब आयु का अंतिम भाग आता है, ಯಾವಾಗ ಆಯುದ ಅಂತಿಮ ಭಾಗ ಬರುತ್ತದೆ ಆ ಸಮಯದಲ್ಲಿ तब वे विचार करते, ಯಾವಾಗ ಅವರು ವಿಚಾರ ಮಾಡ್ತಾರ कि अब परहित से हटकर, ಇನ್ನು ಪರರ ಹಿತ ಮಾಡೋದು ಬಿಡಬೇಕು, ಇನ್ನೇನ್ ಮಾಡಬೇಕು, ಇನ್ನೊಬ್ಬರ ಪಾತ್ರೆ ತೊಳೆಯೋದು ಬಿಡಬೇಕು, ಇನ್ನು ನಮ್ಮ ಪಾತ್ರೆ ನಾವು ತಳಿಬೇಕು ಅನ್ನುವಂತ ಭಾವನೆ ಬಂದ್ಬಿಡುತ್ತೆ ಅವರಿಗೆ. अब परहित से हटकर हमें स्वहित में ही प्रवृत्ति करना है, ಇನ್ನು ಪರರ ಹಿತದಗೋಸ್ಕರ ನಾವು ಪ್ರಯತ್ನ ಮಾಡಿದ್ದು ಸಾಕಿನ್ನು ನಮ್ಮ ಸ್ವಹಿತದಗೋಸ್ಕರ ನಾವು ಪ್ರವೃತ್ತಿಯಲ್ಲಿ ಇರಬೇಕು ಅಂತ ಭಾವನೆ ಇಟ್ಕೊಂಡು, हमने अपने जीवन में, ನಾನು ನನ್ನ ಜೀವನದಲ್ಲಿ ಯಥಾಶಕ್ಯ ಮೋಕ್ಷ ಮಾರ್ಗಕ್ಕೆ ವೃದ್ಧಿ ಕಿ ಹೇ, ಯಥಾಶಕ್ಯವಾಗಿ ನಾನು ಮೋಕ್ಷ ಮಾರ್ಗದಲ್ಲಿ ನಾನು ವೃದ್ಧಿ ಮಾಡ್ಕೊಂಡಿದ್ದೀನಿ. अब तो ಸಲ್ಲೇಖನ ಕರ್ನಾ ಹೇ, ನನಗೇನೇನು ಮಾಡ್ಕೊಳ್ಳೋದಿದೆ, ಸಲ್ಲೇಖನ ಮಾಡಿಕೊಳ್ಳೋದಿದೆ ಅನ್ನುವಂತ ಭಾವನೆ ಇಲ್ಲಿ ಅವರು ಪ್ರಕಟ ಮಾಡಿಕೊಳ್ತಾರ, ಪರಿಣಾಮ ಪ್ರಕಟ ಮಾಡಿಕೊಳ್ತಾರ. ಅಪ್ನೆ ಹಿತಕ್ಕೆ ವಿಶೇಷ ರೂಪ ಸೆ ಭಾವ ಹೋನಾ, ನನ್ನ ಹಿತದ ಬಗ್ಗೆ ವಿಶೇಷ ರೂಪದಲ್ಲಿ ಭಾವನೆ ಆಗೋದು ಲಕ್ಷ್ಮೀಕ ಏನಿದೆ ಅದು ಪರಿಣಾಮ ಇದೆ. ನನ್ನ ಕಲ್ಯಾಣ ಮಾಡಿಕೊಳ್ಳುವಂತ ಸ್ವಹಿತದ ಮಾಡಿಕೊಳ್ಳುವಂತ ಭಾವನೆ ಅವರಲ್ಲಿ ಪ್ರಕಟ ಆಗೋದು ಅಂತಂದ್ರೆ ಅದು ಪರಿಣಾಮ ಅಂತ ಬರುತ್ತದೆ. ಅರ್ಥಾತ್ ಯಹಾ ಪರ್ ಆತ್ಮಹಿತಕ್ಕೆ ಭಾವ ಸಲ್ಲೇಖನಾಕೆ, ಇಲ್ಲಿ ಆತ್ಮಹಿತದ ಭಾವನೆ ಇಟ್ಕೊಂಡು ಸಲ್ಲೇಖನಾಕೆ ಸನ್ಮುಖ ಹೋನೇಕೆ ಭಾವಕೋ, ಸಲ್ಲೇಖನಾದ ಸನ್ಮುಖ ಆಗುವಂತ ಭಾವನೆ ಏನಿದೆ ಆ ಭಾವನೆಗೆ ಪರಿಣಾಮ ಶಬ್ದ ಸೆ ನಿಹಿತ್ ಕಿಯಾ ಹೇ, ಪರಿಣಾಮ ಶಬ್ದದಿಂದಲೇ ನಾವೇನ್ ಮಾಡಿದೀವಿ ಅವ್ರನ್ನ ಗುರುತಿಸ್ತಿದೀವಿ ಅಂತ ತಿಳ್ಕೊಳ್ಬೇಕು. ಇಸ್ಕೋ ಆಗೆ ಇಸ್ಕಾ ಆಗೆ ವರ್ಣನ್ ಕರ್ತೆ ಹೇ, ಮತ್ತೆ ಮುಂದೆ ಅದರ ವರ್ಣನೆ ಮಾಡಿ ಇಲ್ಲಿ ಹೇಳ್ತಾ ಇರ್ತಾರ. समाधि मरण को निकट भविष्य में जो करना चाहता है वह साधु विचार करता है कि मैं आनंद विधि का आश्रय लूं अथवा परिहार का या भक्त प्रतिज्ञा का इंगिनी अथवा प्रायोपगमन विधि का आश्रय लूं अथवा क्या मैं जिनकल्प विधि को अपनाऊं ಅನ್ನುವಂತ ಅನೇಕ ಪ್ರಶ್ನೆಗಳಲ್ಲಿ ಅವರಲ್ಲಿ ಬರ್ತಾ ಇರ್ತಾವ. ಈ ಅನೇಕ ಪ್ರಶ್ನೆಗಳು ಯಾವ್ಯಾವ ಅಂತಂದ್ರ, ನಾನೀಗ ಪ್ರತಿಜ್ಞಾ ಯಾವುದು, ಭಕ್ತ ಪ್ರತ್ಯಾಖ್ಯಾನದ ಪ್ರತಿಜ್ಞೆ ಮಾಡಿಕೊಳ್ಳು, ಅಥವಾ ಇಂಗಿನಿ ಮರಣ ಮಾಡಿಕೊಳ್ಳು, ಅಥವಾ ಪ್ರಾಯೋಪಗಮನ ವಿಧಿಯಿಂದ ಮರಣ ಮಾಡಿಕೊಳ್ಳು, ಅಥವಾ ನಾನು ಜಿನಕಲ್ಪ ವಿಧಿಯಿಂದ ನಾನು ಮರಣ ಮಾಡಿಕೊಳ್ಳು ಅನ್ನುವಂತ ಅನೇಕ ಅವರಿಗೆ ಪ್ರಶ್ನೆಗಳಲ್ಲಿ ಹುಟ್ಟುತ್ತಾ ಇರ್ತಾವ. ಅದು ವಿಶೇಷಾರ್ಥದಲ್ಲಿ ಬಹಳ ದೊಡ್ಡ ವಿಶೇಷಾರ್ಥ ಕೊಟ್ಟಾರ, ಒಂದು ಪೇಜದ ವಿಶೇಷಾರ್ಥ ಕೊಟ್ಟಾರ. ಅದರಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಆನಂದ ವಿಧಿ, ಪರಿಹಾರ ವಿಧಿ, भक्त प्रत्याख्यान विधि, इंगिनी मरण विधि, प्रायोपगमन विधि, जिनकल्प, इस प्रकार यहाँ पर 6 प्रकार के संन्यास विधि का उल्लेखन है. ಇಲ್ಲಿ 6 ಪ್ರಕಾರದ ಸಲ್ಲೇಖನದ ವಿಧಿಗಳನ್ನ ಇಲ್ಲಿ ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. इसमें से भक्त त्याग, भक्त प्रत्याख्यान, इंगिनी और प्रायोपगमन ये 3 प्रसिद्ध है, 3 प्रसिद्ध इदाವಂತ ಇಲ್ಲಿ ಹೇಳ್ತಾರ. और साक्षात सल्लेखन स्वरूप है, साक्षात सल्लेखन स्वरूपವಾಗಿದಾವ. आनंद विधि, परिहार विधि और जिनकल्प विधि ये तो तीनों अतिशय रूप से उच्च कोटि का साधु आचरण करते हैं. ಇದು ಈ 3 ವಿಧಿಗಳನ್ನು ಹೇಳಿದ್ರ, ಈ 3 ವಿಧಿಗಳು ಅತಿಶಯ ರೂಪದಿಂದ ಉಚ್ಚ ಕೋಟಿಯ ಸಾಧುಗಳು ಅದನ್ನ ಆಚಾರ ಮಾಡ್ತಿರ್ತಾರೆ, ಆಚರಣೆ ಮಾಡ್ತಿರ್ತಾರ. जो कि मुनिगणों को संन्यास के निकट ले जाता है. ಅದೇನು ಮಾಡುತ್ತೆ ಅಂತಂದ್ರೆ, ಮುನಿಗಳನ್ನ ಸಲ್ಲೇಖನ ಮಾಡಿಕೊಳ್ಳುವಂತ ಸನ್ಯಾಸ ವಿಧಿ ಹತ್ರ ಕರೆದುಕೊಂಡು ಹೋಗ್ತಾವ. अथवा अति श्रेष्ठ सल्लेखना के अभ्यास का साधक तम हेतु है. अति ಶ್ರೇಷ್ಠವಾದ ಸಲ್ಲೇಖನ ಸಮಾಧಿ ಮರಣ ಮಾಡಿಕೊಳ್ಳುವಂತ ಸಾಧಕ ತಮ್ಮ ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಲ್ಲಿ ನಮಗೆ
ಪ್ರಾಪ್ತಿಯಾಗ್ತಾ ಇರುತ್ತೆ ಅಂತ ತಿಳ್ಕೊಳ್ಬೇಕು. आलंद विधि का विस्तृत वर्णन भगवती आराधना मूलाराधना की संस्कृत टीका में तथा उसके हिंदी अनुवाद में भली प्रकार से किया गया है. आलंद विधि ಅಂತ ಬಂತು. ಆ ಆಲಂದ ವಿಧಿಯ ವರ್ಣನೆ ಅವರು ಭಗವತಿ ಆರಾಧನಾ ಮೂಲ ಆರಾಧನಾ ಆದಿ ಮಹಾನ್ ಗ್ರಂಥಗಳಲ್ಲಿ ಬಹಳ ಒಳ್ಳೆ ರೀತಿಯಿಂದ ಸಂಸ್ಕೃತ ಟೀಕೆಯಲ್ಲಿ ಅಥವಾ ಹಿಂದಿ ಟೀಕಾ ಅನುವಾದದಲ್ಲಿ ಅದನ್ನ ಬಹಳ ಒಳ್ಳೆ ರೀತಿಯಿಂದ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಯಹಾ ಪರ್ ಅತಿ ಸಂಕ್ಷೇಪ ಸೆ ಬತಾತೆ, ಇಲ್ಲಿ ಸಂಕ್ಷೇಪದಿಂದ ನಿಮಗೆ ತಿಳಿಸಿ ಹೇಳ್ತೀವಿ ಅಂತ ಹೇಳ್ತಾರಲ್ಲಿ. ಜೋ ಮುನಿ ಮೂಲ ಗುಣ और उत्तर गुणों के पालन में सावधान है, ಯಾವ ಮುನಿಗಳು ತನ್ನ ಮೂಲ ಗುಣ ಹಾಗೂ ಉತ್ತರ ಗುಣಗಳಲ್ಲಿ ಅತ್ಯಂತ ಸಾವಧಾನರಾಗಿದ್ದಾರೆ. ಮಹಾನ್ ಬಲ ವೀರ್ಯ ಸಂಪನ್ನ, ಮಹಾನ ಬಲ ಹಾಗೂ ವೀರ್ಯ ಸಂಪನ್ನ, ಪರಿಚಯ ಹಾಗೂ ಉಪಸರ್ಗಕ್ಕೆ ವಿಜೇತ है, ಪರಿಚಯ ಹಾಗೂ ಉಪಸರ್ಗದಲ್ಲಿ ವಿಜೇತ ಪ್ರಾಪ್ತಿ ಮಾಡಿಕೊಳ್ತಾ ಇದ್ದಾರೆ. ಆಗಮ ಕಾ ಸ್ವರೂಪ ಬಲಿ ಬಾಂತಿ ಜಾನ್ತೆ ಹೇ, ಮತ್ತು ಆಗಮದ ಸ್ವರೂಪದ ಬಹಳ ಒಳ್ಳೆ ರೀತಿಯಿಂದ ಅಂದ್ರೆ ಸಮೀಚೀನ ರೂಪದಿಂದ ಅದನ್ನ ಅರ್ಥ ಮಾಡಿಕೊಳ್ಳುವಂತವ್ರು ಇದ್ದಾರೆ. ಐಸೆ ಮಹಾನ್ ಯೋಗಿ, ಇಂತ ಮಹಾನ್ ಯೋಗಿಗಳು ಆಚಾರ್ಯಕಿ ಆಜ್ಞಾಸೆ, ಆಚಾರ್ಯರ ಆಜ್ಞೆಯಿಂದ ಆಲಂದ ವಿಧಿ ಕಾ ಆಚರಣ ಕರ್ತೆ ಹೇ, ಆಲಂದ ವಿಧಿಯ ಆಚರಣೆ ಅವರು ಮಾಡ್ತಾ ಇರ್ತಾರ. घोर परिचय उपसर्ग को सर्वथा सहते है, घोर परिचय ಹಾಗೂ ಉಪಸರ್ಗಗಳನ್ನು ಸರ್ವತಾ ಎಲ್ಲಾ ಪ್ರಕಾರದಿಂದ ಸಹನೆ ಮಾಡ್ತಿರ್ತಾರ. ರಾತ್ರಿ ಮೇ ನಿದ್ರಾ ನಹಿ ಲೇತೆ, ಏನ್ ಹೇಳಿದ್ರು, ರಾತ್ರಿಯಲ್ಲಿ ನಿದ್ದೆ ಅದೇ ದೊಡ್ಡ ಕತಿ ನೋಡ್ರಿ. ನಮಗೆ ನಿದ್ದೆ ಬೇಕೀಗ. ಈಗ ಸರಿಯಾಗಿ ಇಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಎರಡೆರಡು ನಿದ್ದೆ ಹೊಡೆದು ಬಂದು ಕೆಳಗೆ ಹೋಗಿ ನಾವೀಗ ನಿದ್ದೆ ಮಾಡಿಲ್ಲ. ಭಯಂಕರ ಚರ್ಚೆ ಇಲ್ಲಿ ಕೇಳಿಸ್ತಾ ಇತ್ತು ನಿಮ್ಮದು ಚರ್ಚೆ. ಅದರಲ್ಲಿ ಎಲ್ಲರಿಗಿಂತ ಜಾಸ್ತಿ ಸೌಂಡ್ ಅಂದ್ರೆ ನಲಿನಮ್ಮಂದ ಮೈಕ ಬೇಡ ಅವ್ರಿಗೆ. ಈ ಪ್ರಕಾರ ಇಲ್ಲಿ ಪಾಪ ಬೈಯವ್ರು ನನಗೆ ಬೈಯವ್ರು. ಮತ್ತೆ ಮನಸ್ಸಲ್ಲೇನು ಬೈಬೇಡ್ರಿ, ಬೈಯವ್ರದ್ರೆ ಡೈರೆಕ್ಟ್ ಬೈದು ಬಿಡ್ರಿ ಆ ಕಡೆ. ಅರ್ಥ ಆಗದಂಗೆ ಬೈತೀರಿ, ನಗ್ತಾ ಬೈದ್ ಬಿಡ್ತಾರ ಅವರು. ಅನುಪಮ ಮಾಡಿದ್ರವ್ರು, ಅನುಪಮವಾಗೇ ಇರುತ್ತೆ ಅವ್ರದೆಲ್ಲ. ನಗ್ತಾ ಬೈದ್ ಬಿಡ್ತಾರ ಅವರು. घोर परिचय और उपसर्ग को सर्वथा सहते हैं, रात्रि में निद्रा नहीं लेते, भयंकर रोग आने पर भी उसका प्रतिकार यानी ಔಷಧಿ नहीं करते. ಭಯಂಕರವಾದ ರೋಗ ಬಂದರೂ ಸಹ ಅದಕ್ಕೆ ಪ್ರತಿಕಾರ ರೂಪ ಔಷಧಿ ಆದಿ ಅವರೇನು ಮಾಡುವುದಿಲ್ಲ. कोई कुछ पूछे तो उत्तर नहीं देते, ಯಾರು ಏನು ಕೇಳಿದ್ರು ಸಹ ಅದಕ್ಕೆ ಉತ್ತರ ಕೊಡುವುದಿಲ್ಲ. ಕೇವಲ ಇತನಾ ಉತ್ತರ ಕದಾಚಿತ್ ದೇತೆ ಹೇ, ಮಾತ್ರ ಕದಾಚಿತ್ ಎಲ್ಲದ್ರೆ ಕೆಲವೊಂದು ಉತ್ತರ ಕೊಡ್ತಿರ್ತಾರ. ಕಿ ಮೈ ಮುನಿ ಹೂ, ಏನು ಉತ್ತರ ಕೊಡ್ತಾರ, ನಾನು ಮುನಿ ಇದೀನಿ ಅನ್ನೋಂತ ಮಾತದ ಮಾತ್ರ ಉತ್ತರ ಕೊಡ್ತಾರ. ಯಾವುದೇ ಏನೋ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಇಲ್ಲ. ಅವ್ರು ಯಾವುದೇ ಪ್ರಕಾರದ ಭಯಂಕರವಾದ ರೋಗ ಆದರೂ ಕೂಡ ಅದಕ್ಕೆ ಪ್ರತಿಕಾರ ಔಷಧಿ ಆದಿ ಅವ್ರು ಏನು ಮಾಡಿಕೊಳ್ಳುವುದಿಲ್ಲ ಅನ್ನೋಂತ ಅನೇಕ ಪರಿಚಯ ಉಪಸರ್ಗಗಳು ಬಂದರೂ ಕೂಡ ಅದನ್ನೆಲ್ಲ ಸಹಿಸ್ಕೊಳ್ತಿರ್ತಾರ. ರಾತ್ರಿ ನಿದ್ರೆ ತ್ಯಾಗ ಇರುತ್ತದೆ. कोई उनसे बोले तो उस स्थान को छोड़ देते हैं, ಯಾರಾದ್ರೂ ಏನಾದ್ರೂ ಅಂದ್ರೆ ಆ ಸ್ಥಾನ ಬಿಟ್ಟು ಬೇರೆ ಕಡೆ ವಿಹಾರ ಮಾಡಿಬಿಡ್ತಾರ. ಅಲ್ಲಿ ಉಳ್ಕೊಳ್ಳೋಂಗಿಲ್ಲ ಅವರು, ಅದನ್ನ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರ. ಯಾಕಂದ್ರೆ ಅವರು ಸಾಮರ್ಥ್ಯವಾನರಾಗಿರ್ತಾರ, ಅವ್ರ ಗಂಭೀರತೆ ಇರುತ್ತೆ, ಅವ್ರ ಹತ್ರ ದೃಢತೆ ಇರುತ್ತದೆ, ಅವ್ರ ಹತ್ರ ಸಾಮರ್ಥ್ಯ ಇರುತ್ತದೆ. ಆ ಕಾರಣದಿಂದ ಅವರು ಎಲ್ಲೂ ಜಾಸ್ತಿ ಅಲ್ಲಿ ತನ್ನ ಚರ್ಯಾವನ್ನು ಹಾಳು ಮಾಡಿಕೊಳ್ಳೋದಕ್ಕೋಸ್ಕರ, ತನ್ನ ಹೆಸರು ಹಾಳು ಮಾಡಿಕೊಳ್ಳೋದಕ್ಕೋಸ್ಕರ, ತನ್ನ ಮಾನ ಪ್ರತಿಷ್ಠೆ ಹಾಳು ಮಾಡಿಕೊಳ್ಳೋದಕ್ಕೋಸ್ಕರ, ತನ್ನ ಸ್ಥಾನವನ್ನು ಹಾಳು ಮಾಡಿಕೊಳ್ಳೋದಕ್ಕೋಸ್ಕರ, ತನ್ನ ಚಾರಿತ್ರ ತನ್ನ ಚರ್ಯಾ ಹಾಳು ಮಾಡಿಕೊಳ್ಳೋದಕ್ಕೋಸ್ಕರ ಅವರು ಅಲ್ಲಿ ಉಳ್ಕೊಳ್ಳಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಅಲ್ಲಿಂದ ವಿಹಾರ ಮಾಡಿ ಹೊರಟು ಹೋಗ್ಬಿಡ್ತಾರ. स्थान को छोड़ देते हैं, वाचना आदि स्वाध्याय नहीं करके ध्यान में ही लीन रहते हैं. ವಾಚನ ಆದಿ ಸ್ವಾಧ್ಯಾಯ ಅವರು ವಾಚನ ಪ್ರೋಚನ ಅನುಪ್ರೇಕ್ಷ ಇವೆಲ್ಲ ಏನು ಬರ್ತಾವಲ್ಲ ಸ್ವಾಧ್ಯಾಯದ ಭೇದಗಳು, ಇವ್ಯಾವುದೂ ಸ್ವಾಧ್ಯಾಯ ಮಾಡಲ್ಲ. ಅವರು ತನ್ನ ಆತ್ಮದ ಧ್ಯಾನದಲ್ಲಿ ಮಾತ್ರ ಲೀನರಾಗಿರ್ತಾರೆ. ಲಗೆ ರಹತೆ ಹೇ, ಕಿಂಚಿತ್ ಬಿ ಅಶುಭ ಪರಿಣಾಮ ಹೋನೆ ಪರ್ ತತ್ಕಾಲ್ ಉಸೆ ದೂರ ಕರ್ತೆ ಹೇ. ಕಿಂಚಿತ್ ಮಾತ್ರ ಅವರಲ್ಲಿ ಏನಾದ್ರು ಅಶುಭ ಪರಿಣಾಮಗಳು ಬಂದ್ರೂ ಸಹ ಅವ್ರು ಏನ್ ಮಾಡ್ತಾರ, ತತ್ಕಾಲ ಅದೇ ಕ್ಷಣದಲ್ಲಿ ಅದನ್ನ ಅಶುಭ ಪರಿಣಾಮಗಳನ್ನ ತ್ಯಾಗ ಮಾಡಿ
ಮತ್ತೆ ಶುಭದಿಂದ ಶುದ್ಧಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ इत्यादि परिहार विधि इस विधि का भी वर्णन भगवती आराधना में विस्तार पूर्वक किया है इत्यादि ಪ್ರಕಾರದಲ್ಲೆಲ್ಲ ಹೇಳ್ತಾರ ಇನ್ನು ಪರಿಹಾರ ವಿಧಿ ಕೂಡ ಏನಿದೆಯಲ್ಲ ಇದ್ರ ಪರಿಹಾರ ವಿಧಿ ಕೂಡ ಭಗವತಿ ಆರಾಧನೆಯಲ್ಲಿ ಬಹಳ ವಿಸ್ತಾರ ಪೂರ್ವಕ ಬಹಳ ಚೆನ್ನಾಗಿ ಅದರಲ್ಲಿ ಹೇಳಿದಾರ इसमें भी आनंद विधि के समान आचरण है ಈ ಪರಿಹಾರ ವಿಧಿಯಲ್ಲಿ ಕೂಡ ಏನ ಆನಂದ ವಿಧಿಯಲ್ಲಿ ಯಾವ ರೀತಿಯ ಆಚರಣೆಗಳನ್ನು ಹೇಳಿದರೆ ಅದೇ ರೀತಿ ಆಚರಣೆ ಇದರಲ್ಲಿ ಸಹ ಇದೆ ಅಂತ ತಿಳ್ಕೊಳ್ಬೇಕು ವಿಶೇಷತಾ ಯಹ है कि इस विधि के पालक मुनि ಈ ವಿಧಿಯ ಪಾಲನೆ ಮಾಡ್ತಾರಂತ ಮುನಿಗಳು मुनिराज प्रतिदिन 2 गव्यति यानी 2 कोस 2 कोस तक गमन करते हैं 2 कोस तनಕ ಅವರು ಏನು ಮಾಡ್ತಿರ್ತಾರ ವಿಹಾರ ಮಾಡ್ತಾ ಇರ್ತಾರೆ पांचवे का कोटा लगे तो ಏನಿದ पाव में पांचवी अलियो ಅದು ಜೆರಾಕ್ಸ್ ಹೊಡೆದಿದ್ದ ಪುಸ್ತಕ ಇದೆ ಸ್ವಲ್ಪ ಅಕ್ಷರ ಆಚೆ ಈಚೆ ಆಗಿಬಿಡ್ತಾವ ಪ್ರಿಂಟಿಂಗ್ ನೀಟಾಗಿ ಹೊಂಟಿರಲ್ಲ पाव में काटा लगे तो निकालते नहीं ಕಾಲಲ್ಲಿ ಏನಾದರೂ ಮುಳ್ಳು ಗೀಳು ಚುಚ್ಚಿದ್ರು ಕೂಡ ಆ ಮುಳ್ಳನ್ನು ಹೊರಗಡೆ ಅವರು ತೆಗೆಯುವುದಿಲ್ಲ ಆ ಮುಳ್ಳು ಅಲ್ಲೇ ಇರುತ್ತೆ ಒಳಗಡೆ ಅದು ಅಂತ ಹೇಳ್ತಾರೆ ಇಲ್ಲಿ ಮುಳ್ಳು ಸಹ ಹೊರಗಡೆ ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ पाव में कांटा लगे तो निकालते नहीं दुष्ट पशु आदि को देखकर पीछे नहीं हटते ಮುಂದೆ ಎದುರುಗಡೆ ವಿಹಾರ ಮಾಡ್ತಾ ಇರುವಾಗ ದುಷ್ಟ ಪಶು ಆದಿ ಏನಾದರೂ ಮುಂದೆ ಬಂದ್ರು ಅದಕ್ಕೆ ಹೆದರಿ ಅವರು ಹಿಂದೆ ಸರಿಯುವುದಿಲ್ಲ ಹಿಂದೆ ಹೋಗುವುದಿಲ್ಲ ಹಟ್ಟೆ नहीं वही खड़े ध्यानस्थ हो जाते हैं ಅಲ್ಲೇ ನಿಂತ ಸ್ಥಾನದಲ್ಲಿ ನಿಂತ್ಕೊಂಡು ಧ್ಯಾನಸ್ಥರಾಗಿ ಬಿಡ್ತಾರ इस प्रकार अन्य भी विशेषता ಈ ಪ್ರಕಾರ अन्य ಮತ್ತೆ ಬಹಳಷ್ಟು ವಿಶೇಷತೆಗಳಿದಾವ ಅವೆಲ್ಲಾ ವಿಶೇಷತೆ ಭಗವತಿ ಆರಾಧನಾ ಗ್ರಂಥ से जानना चाहिए ಭಗವತಿ ಆರಾಧನಾ ಗ್ರಂಥ ಮೂಲಕ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲಿ जिनकल्प विधि इसकी विधि आनंद के समान है इद्रದ್ದು ವಿಧಿ ಹೇಗಿದೆ ಜನಕಲ್ಪ ವಿಧಿದು ಕೂಡ ಜನಕಲ್ಪ ಮುನಿಗಳು ಯಾವ ರೀತಿ ಇರ್ತಾರ ಅಂತಂದ್ರ ಅದು ಸಹ ಆನಂದ ವಿಧಿಯಲ್ಲಿ ಯಾವ ರೀತಿ ಹೇಳಿದಾರ ಅದೇ ರೀತಿ ಇಲ್ಲಿ ತಿಳ್ಕೊಳ್ಬೇಕು ವಿಶೇಷತಾ ಯಹ है कि ಅದಕ್ಕಿಂತ ವಿಶೇಷತೆ ಏನಿದೆ ಅಂತಂದ್ರ ರಾಗ ದ್ವೇಷ पर अतिशय रूप से विजय प्राप्त करने वाले होते हैं ಇವರ ಹತ್ರ ಯಾವುದೇ ರಾಗ ಇರುವುದಿಲ್ಲ ದ್ವೇಷ ಇರುವುದಿಲ್ಲ ಅದರ ಮೇಲೆ ಅತ್ಯಂತ ವಿಶೇಷತೆಯಿಂದ ಅವರು ಏನು ಮಾಡಿರ್ತಾರೆ ವಿಜಯ ಪ್ರಾಪ್ತಿ ಮಾಡಿಕೊಂಡಿರ್ತಾರ ಸರ್ವತಃ ಏಕಾಕಿ ಸಿಂಹವತ್ ವಿಹಾರ ಕರ್ತೆ ಹೇ ಮತ್ತೆ ಎಲ್ಲಾ ಕಡೆ ಅವರು ಏಕಾಕಿ ಅಂದ್ರೆ ಒಬ್ರೇ ಏಕಲ್ ವಿಹಾರ ಅಂತ ಹೇಳ್ತೀವಲ್ಲ ಅವರು ಒಬ್ರು ವಿಹಾರ ಮಾಡ್ತಿರ್ತಾರ ಯಾರನ್ನೂ ಜೊತೆಗೆ ತಗೊಂಡು ಅವರು ವಿಹಾರ ಮಾಡುವುದಿಲ್ಲ ಯಾರು ಜನಕಲ್ಪಗಳು ಜನಕಲ್ಪಿ ಅಂತ ಹೇಳ್ತಾರ ಯಾರು ಎಲ್ಲಿ ಶ್ರಾವಕ ಇಲ್ಲ ಮುನಿಗಳೆಲ್ಲ ಜೊತೆಗೆ ಶ್ರಾವಕರು ಯಾವ ಮಾತಿದು ಒಬ್ರೇ ಏಕಾಕಿ ವಿಹಾರ करते हैं किसी अन्य मुनि को साथ नहीं रखते ಯಾವುದೇ ಮುನಿಗಳನ್ನ ಜೊತೆಗೆ ಅವರು ಇಟ್ಟುಕೊಳ್ಳುವುದಿಲ್ಲ साथ नहीं रखते उत्तम ಸಹನಧಾರಿ होते हैं ಅವರು ಯಾರು ಇರ್ತಾರ ಉತ್ತಮ ಸಹನ ಧಾರಣೆ ಮಾಡಿಕೊಂಡಿರುವಂತ ಸಹನಧಾರಿ ಇರ್ತಾರ उन्हें ವೃದ್ಧಿಯ भी प्राप्त रहती है ಅವರಿಗೆ ವೃದ್ಧಿಗಳು ಕೂಡ ಅವರಿಗೆ ಪ್ರಾಪ್ತಿಯಾಗಿರ್ತಾವ इसकी विशेष विधि भी उक्त ग्रंथ से ज्ञात कर लेना चाहिए ಇದರಿಂದ ಮತ್ತಕ್ಕಿಂತ ವಿಶೇಷವಾಗಿ ನಿಮಗೆ ಬೇಕಾಗಿತ್ತ ಅಂತಂದ್ರ ಭಗವತಿ ಆರಾಧನಾದಲ್ಲಿ ನೀವು ಹುಡುಕಬಹುದು ಅಲ್ಲಿ ತಿಳ್ಕೊಳ್ಳಬಹುದು ಅಂತ ಇಲ್ಲಿ ಹೇಳ್ತಾರ भक्त प्रत्याख्यान जिसमें क्रमशः आहार का त्याग करते हुए सल्लेखना मरण किया जाता है भक्त प्रत्याख्यान ಮರಣದಲ್ಲಿ ಏನು ಹೇಳಿದಾರ ಕ್ರಮದಿಂದ ಆಹಾರ ಆದಿ ತ್ಯಾಗ ಮಾಡ್ತಾ ಮಾಡ್ತಾ ಸಲ್ಲೇಖನ ಮರಣವನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕಾಗತ್ತೆ इस ग्रंथ में इसका वर्णन चल रहा है भक्त प्रत्याख्यान विधि वर्णन ಇಲ್ಲಿ ಈ ಗ್ರಂಥದಲ್ಲಿ ನಡೀತಾ ಇದೆ इंगिनी जिस संन्यास मरण में पर की सहायता की अपेक्षा नहीं रहती वह इंगिनी मरण विधि है इंगिनी ಮರಣದಲ್ಲಿ ಏನು ಹೇಳ್ತಾರೆ ಅಂತಂದ್ರ ಸನ್ಯಾಸ ಮರಣದ ಸಮಯದಲ್ಲಿ ಪರರ ಸಹಾಯತೆ ಅಪೇಕ್ಷೆ ಅವರು ಇಟ್ಟುಕೊಳ್ಳುವುದಿಲ್ಲ ಅವರು ಬರ್ತಾರ ವೈಯಾವೃತ್ತಿ ಮಾಡ್ತಾರ ಅವರು ಬರ್ತಾರ ನನಗೆ ಸೇವೆ ಮಾಡ್ತಾರ ಅವರು ಬರ್ತಾರ ಎಣ್ಣೆ ಹಚ್ತಾರ ಕೈಕಾಲ ಒತ್ತಾರ ಅನ್ನುವಂತ ಯಾವುದೇ ಅಪೇಕ್ಷೆಗಳನ್ನ ಇಟ್ಕೊಳ್ಳಲ್ಲ ಅವರು ಇಂಗಿನಿ ಮರಣ ಪ್ರಾಪ್ತಿ ಮಾಡ್ಕೊಳ್ಳೋರು ತನ್ನಲ್ಲಿ ತಾನು ಲೀನರಾಗಿ ತನ್ನ ಸಮಾಧಿಯವರು ಸಾಧಿಸ್ಕೊಳ್ತಿರ್ತಾರ ಪ್ರಾಯೋಪಗಮನ ಮರಣದಲ್ಲಿ ಏನ್ ಹೇಳ್ತಾರ ಅಂತಂದ್ರ ಜಿಸ್ಮೆ ಸ್ವಯಂ ಕಿ और पर की दोनों प्रकार की सहायता नहीं है ಇಲ್ಲಿ ಪ್ರಾಯೋಪಗಮನ ಮರಣದಲ್ಲಿ ಏನ್ ಹೇಳ್ತಾರ ಅಂತಂದ್ರ ತನ್ನಿಂದ ಮತ್ತು ಇನ್ನೊಬ್ಬರಿಂದ ಯಾವುದೇ ಪ್ರಕಾರ ಎರಡು ಜನರಿಂದ ಸಹಾಯತೆಯ ಅಪೇಕ್ಷೆ ಅವರು ಇಟ್ಟುಕೊಳ್ಳುವುದಿಲ್ಲ ಕಾಷ್ಟವತ್ ಶರೀರಕೋ ಜಿಸ್ಮೆ ಛೋಡ್ ದಿಯಾ ಜಾತಾ ಹೇ ಯಾವ ರೀತಿ ಕಾಷ್ಟವತ್ ಕಾಷ್ಟ ಅಂದ್ರೇನ
ಒಂದು ಒಣಗಿ ಹೋಗಿರುವಂತ ಮರದ ತುಂಡು ತರ, ಅದು ಮರದ ತುಂಡ ಹೇಗೆ ಬಿದ್ದಿರುತ್ತಲ್ಲ ಹಾಗೆ ಅವರು ಆರಾಮಾಗಿದ್ದಿರ್ತಾರೆ. ಅದಕ್ಕೆ ಪ್ರಾಯೋಪಗಮನ ಮರಣ ಅಂತ ಹೇಳ್ತಾರೆ. ಕಾಷ್ಟವತ ಶರೀರ ಕೋ ಜಿಸ್ಮೆ छोड़ दिया जाता है वह ಪ್ರಾಯೋಪಗಮನ ಮರಣ ವಿಧಿ है. ಅದಕ್ಕೆ ಪ್ರಾಯೋಪಗಮನ ವಿಧಿ ಮರಣ ಅಂತ ಇಲ್ಲಿ ತಿಳ್ಕೊಳ್ಬೇಕು. इस प्रकार आनंद आदि विधि के विषय में विचार कर संन्यास का इच्छुक मुनि अपने को भक्त त्याग विधि में समर्थ जान उसमें उत्साहित होता है. और उत्साहितರಾಗಿ ಆ ಸಾಧುಗಳು ಭಕ್ತ ಪ್ರತ್ಯಾಖ್ಯಾನ ವಿಧಿಯನ್ನು ಸ್ವೀಕಾರ ಮಾಡಿಕೊಂಡು ತನ್ನ ಆತ್ಮ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ. ಮುಂದೆ 163ನೇ ನಂಬರ್ ಸೂತ್ರದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಸ್ಮೃತಿಗೆ ರಹತೆ ಸಮಾಧಿ ಕರ್ನಾ ಚಾಹಿಯೇ. ಏನಿರುವಾಗ ಇದು ಬಹಳ ವಿಶೇಷವಾಗಿ ನೋಡ್ರಿ, ಎಲ್ಲ ಅರ್ಧ ಮುರ್ಧ ಸತ್ತು ಹೋಗಿರ್ತಾವ ಅಂತದಕ್ಕೆ ಹೇಳ್ತಿರ್ತಾರ ಅವ್ರು ನಮಗೆ ಸಲ್ಲೇಖನ ಕೊಡಿಸ್ರಂತ. ಏನ್ ಸರ್ ನಮಗೆ ಸಲ್ಲೇಖನ ಕೊಡು, ಸ್ಮೃತಿನೇ ಇರಲ್ಲ, ಕೋಮಾದಲ್ಲಿರ್ತಾವ, ಏನ್ ಹೇಳಿದ್ರು ಏನನ್ನ ಅರ್ಥ ಆಗ್ತಾ ಇರಲ್ಲ, ಕಿವಿ ಕೇಳಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ, ಏನ್ ಮಾಡ್ಬೇಕಂತ ಗೊತ್ತಿರಲ್ಲ. ಅಂತವ್ರಿಗೆ ಸಲ್ಲೇಖನ ಕೊಡ್ರಿ ಮಹಾರಾಜರ, ಸಲ್ಲೇಖನ ಕೊಡ್ರಿ ಮಹಾರಾಜರ ಅಂತ ಹೇಳ್ತಿರ್ತಾರ. ಅಂತವ್ರಿಗೆ ಸಲ್ಲೇಖನ ಕೊಡ್ಲಿಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇಲ್ಲ. ಯಾಕಂತಂದ್ರೆ ಸ್ಮೃತಿಗೆ ರಹತೆ ಸಮಾಧಿ ಕರ್ನಾ ಚಾಹಿಯೇ, ಸ್ಮೃತಿ ಇರುವಾಗಲೇನೆ ಸಮಾಧಿ ಮಾಡ್ಕೊಳ್ಬೇಕು ಅಂತ ಹೇಳಿದಾರ. ಆತ್ಮ ಎಲ್ಲಿ ಹೋಯ್ತದ, करना चाहिए, कुछ समय का जीवन भी शेष रहना चाहिए. इस प्रकार स्मृति और जीवन काल का महात्म समझकर बलवीर को नहीं छुपाने वाले मुनिराज भक्त प्रत्याख्यान मरण में ಪ್ರಯತ್ನಶೀಲ ಹೋ ಜಾತೆ ಹೇ. ನಂದಿನ್ನೂ ಆಯುಷ್ಯ ಶೇಷವಾಗಿದೆ, ನನ್ನ ಸ್ಮೃತಿ ಇನ್ನೂ ಚೆನ್ನಾಗಿದೆ ಅನ್ನೋಂಥ ಸಂದರ್ಭದಲ್ಲಿ ಅವರು ಸಲ್ಲೇಖನವನ್ನು ಏನ್ ಮಾಡ್ತಾರ, ಸ್ವೀಕಾರ ಮಾಡ್ಕೊಳ್ತಾರ ಮತ್ತು ಭಕ್ತ ಪ್ರತ್ಯಾಖ್ಯಾನ ಮರಣವನ್ನು ಮಾಡಿಕೊಂಡು ಸಮಾಧಿ ಮರಣ, ಸಲ್ಲೇಖನ ಮರಣ ಸಾಧಿಸಿಕೊಳ್ತಾರ, ಪ್ರಯತ್ನಶೀಲರಾಗಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಭಾವಾರ್ಥದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಮರಣ ಕಾಲ ಮೇ ಸ್ಮರಣ ನಹಿ रहेगा तो ಆತ್ಮಚಿಂತನ ತತ್ವ ವಿಚಾರ ಆದಿ ನಹಿ ಹೋ ಸಕ್ತೆ. ಏನ್ ಹೇಳಿದ್ರಿಲ್ಲಕ್ಕ, ಮರಣ ಸಮಯದಲ್ಲಿ ಸ್ಮರಣ ಇಲ್ಲಾಗಿತ್ತಂತಂದ್ರ ಸ್ಮರಣ ಇಲ್ಲದ ಕಾರಣದಿಂದ ಆತ್ಮಚಿಂತನೆ ಮಾಡಕ್ಕಾಗುವುದಿಲ್ಲ, ಆಮೇಲೆ ತತ್ವದ ವಿಚಾರ ಮಾಡ್ಲಿಕ್ಕಾಗುವುದಿಲ್ಲ. ಆದಿ ಈ ಪ್ರಕಾರ ಸ್ಮೃತಿ ಇರಲದ ಕಾರಣದಿಂದ ಇಸ್ ಪ್ರಕಾರ ಸ್ಮೃತಿ ಕಾ ಮಹತ್ವ ಜಾನಕರ್, ಈ ಪ್ರಕಾರ ಸ್ಮೃತಿದ ಮಹತ್ವವನ್ನು ತಿಳಿದುಕೊಂಡು ನಾವೇನ್ ಮಾಡಬೇಕು, ತಥಾ ಮರಣ ಕಾ ಬಿಲ್ಕುಲ್ ಅಂತ ಆಗಯ ಹೇ. ಮರಣದ ಏನಾಗಿದೆ ಈಗ ಬಿಲ್ಕುಲ್ ಬಹಳ ಹತ್ರ ಬಂದ ನಾವು ಮರಣ ಆಗ್ಲಿಕ್ಕೆ ಇವಾಗ ನಾವೇನ್ ಮಾಡ್ಬೇಕಜ್ಜಿ, ಏನ್ ಮಾಡ್ಬೇಕು, ಇನ್ನು ಕೈಕಾಲಲ್ಲಿ ಶಕ್ತಿ ಇರುವಾಗಲೇನೆ ಸಮಾಧಿ ಮರಣ ಸಾಧಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಕೈಕಾಲದಲ್ಲಿ ಶಕ್ತಿ ಇದೆ, ಶರೀರದಲ್ಲಿ ಶಕ್ತಿ ಇದೆ, ಸ್ಮೃತಿ ಇದೆ, ಇನ್ನು ನಾನು ಜಾಗೃತ ಇದ್ದೀನಿ ಅಂತ ಸಂದರ್ಭದಲ್ಲಿ ನಾನು ಸಮಾಧಿ ಮಾಡ್ಕೊಳ್ಳಿಕ್ಕೆ, ಸಲ್ಲೇಖನ ಮರಣ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಶೀಲರಾಗಿರಬೇಕು. ಇಲ್ಲಾದ್ರೆ ಹಾಸ್ಪಿಟಲ್ ಓದ್ ಹಾಕ್ತಾರ, ನೀರಿನ ಬೆಡ್ ಮೇಲೆ ಮಲಸ್ತಾರ, ಮೈಗೆಲ್ಲ ಸಾವಿರಾರು ಗಾಯಗಳಾಗ್ತಾವ, ಅದರಲ್ಲಿ ಎಷ್ಟೋ ಅಸಂಖ್ಯಾತ ಜೀವಿಗಳ ಕ್ರಿಮಿಗಳು ಉತ್ಪನ್ನ ಆಗ್ತಾವ. ನೆರಳಿ 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 ಒದ್ದಾಡಿ 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 ಪರಿಣಾಮದಲ್ಲಿ ಆರ್ತ ರೌದ್ರ ಧ್ಯಾನ ಪರಿಣಾಮ ಮಾಡಿ ಮತ್ತೆಲ್ಲಿ ಹೋಗೋದ ಯೋಚನೆ ಮಾಡ್ರಿ. ಅಲ್ಲ ಮುಲ್ಲಾ ನಿಮ್ಗ ಹೇಳಿ ಹೋಗ್ತಾರ ಹಂಗ, ಅವ್ರು ಹೇಳಿ ಹೋಗ್ತಾರ ಹಂಗ, ನಂಗೆ ಜ್ಞಾನ ಬಂದು ಹೋಗಿದೆ ಅಂತ. ಹೊಡೆದು ಎಬ್ಸ್ತಾರ, ಚಿಮಟಿ ಎಬ್ಸ್ತಾರ, ಈಗ ಚೂಡ್ತಿರ್ತಾರ, ಅದಕ್ಕೆ ಏಳ 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 ಅಂತ. ಅದು ಹೇಳ್ತಿಲ್ಲ ಅವರು. ಅಲ್ಲ, ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಅವ್ರಿಗಂತ ಉದಾಹರಣೆಗಳು ಬಹಳ ಸಿಕ್ಕೋ ಜೀವನ ಕಾಲದಲ್ಲಿ ಅವ್ರಿಗೆ. ಅವ್ರು ಏನ್ ಹೇಳೋದು ಅಂತಂದ್ರೆ, ಕೋಮಾದಾಗ ಹೋಗಿರ್ತೈತಿ, ಅದ ಅರ್ಧ ಮುರ್ಧ ಸತ್ತು ಹೋಗಿರ್ತೈತಿ, ಅದ ಸಾಯಕ್ಕಿಂತ ಮುಂಚೆ ಕಣ್ ತರದು ಹಿಂಗ್ ಎಲ್ಲ ನೋಡ್ತಿತ್ತಲ್ಲ ನೋಡ್ರಿ, ಯಾವಾಗ ಜ್ಞಾನದಲ್ಲಿ ಬಂದಿರ್ತೈತೆ ಅಂತ ಹೇಳ್ತಾರ ಅವರು. ನಮ್ಮ ಅದೇ ಹೇಳೋದಲ್ಲ, ನಿಮಗೆ ಹೇಳಿರ್ತಾರ ಅವ್ರು ಬಂದಿದ್ದೀನಂತ. ಅಮ್ಮ ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇರೋದು, ನಿಮ್ಮ ಕೈಕಾಲದಲ್ಲಿ ಶಕ್ತಿ ಇರಬೇಕು. ಮುಖ್ಯವಾಗಿ ಎಲ್ಲ ಕ್ಷೀಣವಾದಾಗ ಸಲ್ಲೇಖನ ತಗೊಳ್ಬಾರ್ದಿಲ್ಲಿ.
ಇಲ್ಲಿ ಮುಂದೆ ಬರುತ್ತೆ, ಇದರಲ್ಲಿ ವಿಷಯ ಬರುತ್ತೆ. ಒಂದರೆ ಆಹಾರ, ಶ್ರಾವಕನ ಮನೆಯಲ್ಲಿ ಕರಪಾತ್ರದಲ್ಲಿ ಆಹಾರ ಮಾಡ್ಬೇಕಂತ ಹೇಳಿದಾರ. ಹಾಸಿಗೆ ಹಿಡಿದ ನಂತರ ಸಲ್ಲೇಖನ ಕೂಡ ದೊಡ್ಡದಾಗದಲ್ಲ, ಚರ್ಯ ಮಾಡ್ಬೇಕಲ್ಲ. ಆತ್ಮದ ಚಿಂತನೆ ಮಾಡಬೇಕು, ತತ್ವಗಳ ವಿಚಾರ ಮಾಡಬೇಕು, ನಿಮ್ಮ ಆತ್ಮದ ಬಗ್ಗೆ ವಿಚಾರ ಇರಬೇಕು. ಏನಿದೆ ಅಲ್ಲಿ? ಸುಮ್ಮನೆ ಕಣ್ ತರದು ನಮೋಕಾರ ಮಂತ್ರ ಕೇಳಿ ಹೋದ್ರೆ ಆಯ್ತಾ? ಇಲ್ಲ, ಅದು ಇರೋದೇ ಇಲ್ಲ. ಅವಾಗ ಇರೋದೇ ಇಲ್ಲ. ನೀವು ನಮೋಕಾರ ಮಂತ್ರ ಕಿವ್ಯಾಗ ಹೋಗಿ ಕುತ್ಕೊಂಡು ಹೇಳಿದ್ರು ಕೂಡ ಏನೋ ಪ್ರಯೋಜನ ಇಲ್ಲ. ಅಲ್ಲಿ ನೀವು ನಮೋಕಾರ ಮಂತ್ರ ಹೋಗಿ ಅವ್ರ ಕಿವಿಯಲ್ಲಿ ಹೋಗಿ ಕುತ್ಕೊಂಡು ಹೇಳಿದ್ರು ಸಹ ಏನು ಪ್ರಯೋಜನ ಆಗಲ್ಲ. ಯಾಕೆ? ಸ್ಮರಣನೇ ಇರಲ್ಲ. ಏನೋ ಆಕಸ್ಮಿಕವಾಗಿ ನೀವು ಹೇಳ್ತಾ ಇರುವಾಗ ಅವ್ರು ಕಣ್ ತರದ್ರು, ಸ್ವಲ್ಪ ನೋಡಿದ್ರು, ಏನೋ ಕೋಮಾದಿಂದ ಹೊರಗಡೆ ಬಂದು ಹೋದ್ರು, ಕೋಮಾದಿಂದ ಹೊರಗಡೆ ಬಂದ್ರು ಹೋದ್ರು. ಅದೆಲ್ಲ ಪ್ರಾಣಿಗಳ ಜೊತೆಗೆ ಆಗಕ್ಕೆ ಸಾಧ್ಯ ಇಲ್ಲ, ಎಲ್ಲ ಜೀವಿಗಳ ಜೊತೆಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯ ಇದೆನಾ? ಏನೋ ಪುಣ್ಯವಂತ ಜೀವ ಇದೆ, ಆ ನಮೋಕಾರ ಮಂತ್ರ ಹೇಳೋ ಸಂದರ್ಭದಲ್ಲೇ ಅವ್ರಿಗೆ ಏನೋ ಸ್ಮರಣ ಬಂತು, ಮತ್ತೆ ಅದೇ ಸಮಯದಲ್ಲಿ ಮರಣ ಆಯ್ತು ಅವ್ರದ್ದು. ಪುಣ್ಯವಂತ ಜೀವ. ಆ ಪುಣ್ಯ ನಮ್ಮ ಹತ್ರ ಇದೆ ಅಂತ ಹೇಳಕ್ಕಾಗತ್ತೇನ? ಅಯ್ಯೋ ಪರಮಾತ್ಮ ಹೇಳೋದೇ ರೈತರಿಗೆ. ನಾನೊಂದು ಪ್ರಶ್ನೆ ಕೇಳ ನಿಮಗೆ. ಪೂಜೆ ಮಾಡ್ತಿರಲಿಲ್ಲ ನೀವು? ಭಗವಂತರ ಪೂಜೆ ಮಾಡ್ತಿರಲಿಲ್ಲ. ಪೂಜೆ ಕೂತಾಗ ಪೂಜೆ ಪ್ರಾರಂಭ ಆಗಿ ಪೂಜೆ ವಿಸರ್ಜನೆ ಆಗೋ ತನಕ, ಪೂಜೆ ಪ್ರಾರಂಭ ಆಗಿ ವಿಸರ್ಜನೆ ಆಗೋ ತನಕ ನಿಮ್ಮ ಪರಿಣಾಮ ಒಂದೇ ಇರುತ್ತಾ? ಇಷ್ಟೇ ಹೇಳಲ್ಲ. ಮತ್ತೆ ಕ್ರಿಯಾ ಮಹತ್ವ ಇಲ್ಲ ಅಮ್ಮ ಇಲ್ಲಿ. ನೀವು ಹೇಳಿದ್ರಿ ಪೂಜೆ ಮಾಡ್ತಾ ಇರುವಾಗ ಕೋಮದಲ್ಲಿ ಹೋದ್ರ ಅಂತ ಹೇಳಿದ್ರಿ, ಆದ್ರೆ ಆ ಸಮಯದಲ್ಲಿ ಅವ್ರ ಪರಿಣಾಮ ಏನಿದೆ ನಮಗೇನು ಗೊತ್ತು? ಅಯ್ಯೋ, ಎಲ್ಲರೂ ಮಾಡ್ಕೊಳ್ತಿದ್ರ ಅದನ್ನ. ಸಲ್ಲೇಖನ ಅಷ್ಟು ಸುಲಭವಾಗಿದ್ರೆ ಎಲ್ಲರೂ ಮಾಡ್ಕೊಳ್ತಿದ್ರ. ಇಷ್ಟ ಯಾಕೆ ನಾನು 25 ವರ್ಷಕ್ಕೆ ದೀಕ್ಷಾ ತಗೊಂಡು ಪರದಾಡ್ಕೋತ ಕೂತೀನಿ ಇಲ್ಲಿ? ಇಷ್ಟ ಯಾಕೆ 25 ವರ್ಷಕ್ಕೆ ಅಂತ ಜವಾನ್ ಅವಸ್ಥೆಯಲ್ಲಿ ದೀಕ್ಷಾ ತಗೊಳ್ಳೋದು ನಂಗೆ ಅವಶ್ಯಕತೆ ಇತ್ತ? ಸಲ್ಲೇಖನ ಒಳ್ಳೆ ರೀತಿಯಿಂದ ಆಗಲಿ ಅನ್ನೋಂಥ ಭಾವದಿಂದಾನೇ ಆ ಸಮಯದಲ್ಲಿ ದೀಕ್ಷಾ ತಗೊಂಡು ಕೈಯಲ್ಲಿ ಪಿಂಚಿ ಕಮ್ಮಣ್ಣು ಹಿಡ್ಕೊಂಡು ಸಾಧನೆ ಮಾಡ್ಲಿಕ್ಕೆ ಹೊರಗಡೆ ನಡೀತಾ ಇದೀವಿ. ಈಗ ನಾನು ಮಾಡ್ಬೋದಿತ್ತಲ್ಲ. ಏನು ಇನ್ನೂ ಚಿಕ್ಕ ಏಜ್ ಇದೆಯಪ್ಪ ನಂದ, ಮದುವೆ ಗಿದುವೆ ಮಾಡಿಕೊಂಡು ಸಂಸಾರ ಗಿಂಸಾರ ಮಾಡಿ ಮುದುಕ ಆದಾಗ ಕೈಕಾಲೆಲ್ಲ ಸೋತು ಹೋದಾಗ ಅರ್ಧ ಮುರ್ಧ ಏನು ಸೌದೆ ಸ್ಮಶಾನದಲ್ಲಿ ಹೋದಾಗ ಆಮೇಲೆ ಸಲ್ಲೇಖನ ಮಾಡ್ಕೊಳ್ಳೋ ಅಂತ ವಿಚಾರ ಮಾಡ್ಬೋದಿತ್ತಲ್ಲ. ಹೌದಿಲ್ಲ ಅಜ್ಜಿ? ನಿಮ್ಮಷ್ಟು ಹೋಗ್ಯಾವ ಸೌದೆ? ಎಷ್ಟು ಹೋಗ್ಯಾವ ಸೌದೆ ಸ್ಮಶಾನದಲ್ಲಿ? ಅರ್ಧಕ್ಕಿಂತ ಜಾಸ್ತಿ ಸೌದೆ ಹೋಗ್ಯಾವ ಈಗ ಸ್ಮಶಾನದಲ್ಲಿ ನಮ್ಮ. ಈಗ ಆದರೂ ಸಹ ಇನ್ನು ನಮಗೆ ಮೋಹ ಬಿಡಕ್ಕಾಗ್ತಿಲ್ಲ, ಸಲ್ಲೇಖನ ತಗೊಳ್ಬೇಕನ್ನೋಂಥ ಭಾವನೆ ಆಗ್ತಿಲ್ಲ. ನಾವು ಇನ್ನೂ ಗಟ್ಟಿ ಇದೀವಿ. ಗಟ್ಟಿ ಇದ್ದಾಗ ನಮಗೆ ಇನ್ನೂ ಭಾವನೆ ಆಗ್ತಿಲ್ಲ. ಏನ್ ಮಾಡೋದು? ಕರ್ಮ ಅನ್ಕೋತ ಕೂತ್ರೆ ಕರ್ಮನ ಅದ. ಕರ್ಮ ಕಡ್ಯಾಕ ಪುರುಷಾರ್ಥ ಮಾಡಿರಲ್ಲ. ಈಗ ನಲ್ಲಿ ಕೂತಿರಲ್ಲಮ್ಮ, ಮೇಲೆ ಏನಿದೆ? ಬಿಂಬ ಇದೆ. ನಿಮ್ಮ ತಲೆ ಮೇಲೆ ಏನಿದೆ? ಬಿಂಬ ಇದೆ. ಜೀರ್ಣ ಆಗಿದೆ, ಇನ್ನೇನು ಬೀಳ್ತಾ ಇದೆ ಬೀಳ್ತಾ ಇದೆ ಬೀಳ್ತಾ ಇದ್ದಾಗ ಏನ್ ಮಾಡ್ತೀರಿ? ಓಡ್ತಿರಿಲ್ಲ. ಯಾಕ? ಕರ್ಮ ಕರ್ಮ ಅನ್ಕೋತ ಅಲ್ಲೇ ಕೊಂಡ್ರಲ್ಲ. ಕರ್ಮ ಕರ್ಮ ಅನ್ಕೋತ ಅಲ್ಲೇ ಕೊಂಡ್ರಿ. ಯಾಕೆ ಕುಂಡ್ತೀರೇನ್ರಿ ಅಮ್ಮ? ಎದ್ದು ಓಡ್ತಿರಿಲ್ಲ. ಹಂಗ ಓಡಲ್ಲ, ಇನ್ನರ ಓಡ್ರಿ, ಎದ್ದು ಮನೆ ಬಿಟ್ಟು ಓಡ್ ಬರ್ರಿ ಕಡೆ. ಎಲ್ಲ ಆಯ್ತು ಹೋಯ್ತು, ಇನ್ನೇನು ಉಳಿದಿತ್ತು ಮನ್ಯಾಗ? ಸಂಪತ್ತಿಗೆ ಸವಾಲು ಹೇಳ್ರಿ. ಎಲ್ಲ ಆದ್ ಹೋಗಿ ಎಲ್ಲ ಹಳೆ ಮಾತಾಯ್ತು, ಇನ್ನು ಮಾತು ಅಲ್ಲೇ ಕೂತಾರ ಬಿಂಬದ ಕೆಳಗ. ಬಿಂಬ ಬಿಡ್ರಲ್ಲ ಇನ್ನಾದ್ರ, ಎದ್ದು ಓಡ್ರ. ಬಿಂಬ ಬೀಳು ಸ್ಥಿತಿ ಇದೀಗ ಬಿಂಬದು. ನೀವು ಇಲ್ಲ, ಇನ್ನು ಗಟ್ಟಿ ಐತಿ. ಕುಂಡ್ರ ಅಲ್ಲೇ, ಇನ್ನು ಗಟ್ಟಿ ಇತ್ರ ಅಲ್ಲೇ ಕುಂಡ್ರೆ. ಬಿದ್ರು ಎತ್ತು ಬರಲ್ಲ. ಯಾಕೆ? ಇನ್ನು ಗಟ್ಟಿ ಇದೆ ಅನ್ಕೋತಕೊಂಡೋದ. ತಲೆ ಮೇಲೆ ಬಿಂಬ ಬಿದ್ರು ಎದ್ದು ಬರ್ತಾರಲ್ಲ ನಾವು. ಯಾಕೆ? ಏನು ಗಟ್ಟಿ ಇದೆ ಅದು. ಆ ಬಿಂಬ ಬೀಳುವಂತ ಸ್ಥಿತಿ ಇರೋದಕ್ಕೆ ಮತ್ತೆ ಏನೋ ಸ್ಟೆಪ್ನಿ ಕೊಡ್ತೀವಿ ಅದಕ್ಕೆ. ಏನೇನೋ ಹಾಸ್ತೀವಿ, ಅದಕ್ಕೆ ಕಂಬಗಳು ಹಾಸ್ತೀವಿ, ಮತ್ತೆ ಅದಕ್ಕೆ ಸ್ಟೆಪ್ನಿ ಕೊಡ್ತೀವಿ. ಯಾಕೆ? ಇನ್ನು ಗಟ್ಟಿ ಇರ್ಲಿ ಅಂತ. ಯಾವಾಗ ಮುರ್ಕೊಂಡು ತಲೆಯಾಗ ಬೀಳ್ತಿತ್ತಲ್ಲ ಅವಾಗ ಗೊತ್ತಾಗ್ತೈತಿ. ಏನ್ ಮಾಡೋದ್ರಿ? ಅನುಪಮಮ್ಮ ಹೇಳ್ರಿ.
ಅಯ್ಯೋ ಅನ್ನಂಗಿಲ್ಲ, ತಲೆ ಕರ್ಕೊಂಡು ಏನು ಪ್ರಯೋಜನ ಇಲ್ಲ. ಅವಾಗ ಏನು ಮಾಡೋದು ಹೇಳ್ರಿ? ಏನು ಮಾತಾಡಕ್ಕೆ ಶಬ್ದನೇ ಇಲ್ಲ, ಗೊತ್ತಾಗಂಗಿಲ್ಲ. ಎಲ್ಲ ಬ್ಲಾಕ್ ಆಗಿ ಬಿಡ್ತಿದ್ದಿಲ್ಲ. ಏನಂತಾರ ಅದಕ್ಕೆ? ಸ್ಟಾಪ್, ಬ್ಲ್ಯಾಂಕ್ ಆಗಿ ಬಿಡ್ತಿದ್ದಿಲ್ಲ ಎಲ್ಲ. ಇದ್ರ ಮುಂದೆ ಈ ಭಗವಂತನ ವಾಣಿ ಮುಂದೆ ಯಾವ್ದೇನು ನಡೆಯೋದೇ ಇಲ್ಲ ಇಲ್ಲಿ. ಎಂತ ಹೇಳ್ರಿ, ಅಲ್ಲ ಮುಲ್ಲ ಬರ್ಲಿ ಮತ್ತೆ ಹೇಳ್ರಿ. ಹೆಂಗ್ ಹೇಳಕ್ ಬರತ್ರಿ? ಹೆಂಗ್ ಹೇಳಕ್ ಬರುತ್ತೆ ಹೇಳ್ರಿ? ಅಯ್ಯೋ, ನಿಮ್ಮ ಗತಿ, ನಿಮ್ಮ ಪುಣ್ಯ, ನಿಮ್ಮ ಕರ್ಮ, ಪರಿಣಾಮದೆಲ್ಲ ಆಟದು. ಪುಣ್ಯ ಸಾಗರ್ ಜೊತೆಗಿರಿ, ವೀರ್ ಸಾಗರ್ ಜೊತೆಗಿರಿ, ವಿದ್ಯಾಸಾಗರ್ ಜೊತೆಗಿರಿ. ನೀವು ಪರಿಣಾಮದ ಆಟಲ್ಲೆಲ್ಲ. ನೀವು ಯಾರ ಜೊತೆಗಿದ್ದೀರಿ, ಯಾರ ಸಂದರ್ಭದಲ್ಲಿದ್ದೀರಿ, ಯಾವ ಕ್ರಿಯೆದಲ್ಲಿದ್ದೀರಿ, ಇದಕ್ಕೆ ಮಹತ್ವ ಇಲ್ಲ ನೋಡಿ. ಸರಿಯಪ್ಪ, ವಿಹಾರ ಮಾಡ್ತಾ ನೀವು ಕೇಳ್ಕೊಳ್ಳೋದಿಲ್ಲಲ್ಲ, ಅದೇ ಟೆನ್ಷನ್ ಆಗತ್ತೆ ನನಗ. ವಿಹಾರ ಮಾಡ್ತಾ ಇದ್ದೀರಾ, ವಿಹಾರ ಮಾಡುವಾಗ ನಿಮ್ಮ ಪರಿಣಾಮ ಚೆನ್ನಾಗಿದೆ. ಎದೆ ನೋವು ಬಂತು, ಅಟ್ಯಾಕ್ ಬಂತು. ಅಟ್ಯಾಕ್ ಬಂತ, ಅವ್ರ ಪರಿಣಾಮ ಹೇಗಿದೆ ಗೊತ್ತಿದೆ ನಿಮಗೆ? ಹೇಳಿಕಾಗಲ್ಲ. ಇವ ಎಲ್ಲ ಗತಿ ಶುಭ ಇದಾವ ಅಂತ ಹೇಳಿಕೂ ಆಗಲ್ಲ, ಎಲ್ಲ ಅಶುಭನಿದಾವ ಅಂತ ಹೇಳಿಕೂ ಆಗಲ್ಲ. ಅದೆಲ್ಲ ಕೇವಲಿ ಭಗವಂತರ ವಿಷಯ. ಅದು ಕೇವಲಿ ಭಗವಂತರ ಹೇಳಕ್ ಸಾಧ್ಯ. ಅದು ನಾವು ನೀವು ಹೇಳೋದು ಬರೀ ವ್ಯವಹಾರದಿಂದ ಅಷ್ಟ. ನಾವು ನೀವು ಹೇಳೋದೇನ ವ್ಯವಹಾರದಿಂದ ಅಷ್ಟೇ ಹೇಳೋದು. ಅಮ್ಮ, ಇದರಲ್ಲಿ ಉದಾಹರಣೆ ಬರುತ್ತೆ ಮುಂದೆ. ಅನೇಕ ಸಾಧು ಸಂತರು ಕೂತ್ಕೊಂಡಾರ, ಹಿಂಗ ನಮೋಕಾರ ಮಂತ್ರ ಹೇಳ್ತಾ ಇದಾರೆ, ಧರ್ಮೋಪದೇಶ ಹೇಳ್ತಾ ಇದಾರೆ, ಸ್ತುತಿ ಸ್ತೋತ್ರಗಳನ್ನ ಹೇಳ್ತಾ ಇದಾರ. ಅವ್ರು ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದಾರ. ಕೊನೆಯದಾಗ ನಿಮ್ಮಂತದೊಂದು ಅಜ್ಜಿ ಬಂತ, ಒಂದು ಪೇರ್ಲೆ ಅಂತ ಬಂದಿಟ್ಟಲ್ಲಿ ಏನಾಯ್ತು? ಮತ್ತಾಯ್ತಿಲ್ಲ. ಅವ್ರೆಲ್ಲ ಮುನಿಗಳಿದ್ದು ಏನ್ ಮಾಡ್ರಲ್ಲಿ? ಪುಣ್ಯ ಸಾಗರ ಏನ್ ಮಾಡಿದ್ರ, ವೀರ್ ಸಾಗರ ಏನ್ ಮಾಡ್ತಾರ? ಪರಿಣಾಮ ಹಾಳಾಯ್ತರ ಮುಗುತ್ತ. ಮುನಿಗಳಾಗಿದೆ. ಮತ್ತೆ ಶ್ರಾವಕರದೇನು ಹೇಳೋದು ನೀವು? ಸಂಯಮಿಗಳು, ದಿಗಂಬರ ಮುನಿಗಳವರು, ಘೋರ ತಪಸ್ವಿಗಳವರು. ಅವ್ರದೇ ಪರಿಣಾಮ ಕೊನೆ ಸಮಯದಲ್ಲಿ ಹಾಳಾಗಿ ಹೋಗಿದೆ. ಶ್ರಾವಕರ ಅಸಂಯಮಿಗಳ ಪರಿಣಾಮ ಏನು 100% ಹೇಳಕ್ ಬರುತ್ತೆ ಹೇಳ್ರಿ? ಹೇಳಕ್ ಬರತ್ತಾ? ಎಲ್ಲ ಅವ್ರ ಪುಣ್ಯ, ಅವ್ರ ಪರಿಣಾಮದ ಆಟ ಅದು. ನಾವು ಎಲ್ಲ ಬರೀ ಬಾಹ್ಯ ನಿಮಿತ್ತಿಗಳು ಅಷ್ಟೇ ಇಲ್ಲಿ. ನಾವೆಲ್ಲ ಬಾಹ್ಯ ನಿಮಿತ್ತಿ ಅಷ್ಟೇ ಇಲ್ಲಿ. ಯಾರು ಬಾಹ್ಯ ನಿಮಿತ್ತ ಅಷ್ಟೇ ನಾವಿಲ್ಲೆಲ್ಲ. ನಾವೇನು ಹೇಳೋಕ್ಕಾಗಲ್ಲ. ಎಲ್ಲ ಜಗತ್ತು ಎದ್ರ ಮೇಲೆ ನಿಂತಿದೆ ಹೇಳಿ ನೋಡೋಣ. ಈ ಜಗತ್ತು, ಈ ಸಂಸಾರ ಇದೆಯಲ್ಲ, ಎದ್ರ ಮೇಲೆ ನಿಂತ್ಕೊಂಡಿದೆ ಹೇಳ್ರಿ? ಎದ್ರ ಮೇಲೆ ನಿಂತ್ಕೊಂಡಿದೆ? ಎದ್ರ ಮೇಲೆ ನಿಂತ್ಕೊಂಡಿದೆ ಹೇಳ್ರಿ? ಹೇಳ್ರಿ, ಮತ್ತೆ ಯಾರು ಉತ್ತರ ಹೇಳ್ತೀರಿ ಹೇಳ್ರಿ? ಎದ್ರ ಮೇಲೆ ನಿಂತ್ಕೊಂಡಿದೆ ಹೇಳ್ರಿ? ಎದ್ರ ಮೇಲೆ ನಿಂತ್ಕೊಂಡಿದೆ? ನಾನು ಉತ್ತರ ಬರುತ್ತ ಕಾರಣ ಕೇಳವ ನಿಮಗ. ಎದ್ರ ಮೇಲೆ ನಿಂತ್ಕೊಂಡಿದೆ? ಪರಿಣಾಮದ ಮೇಲೆ. ಕರ್ಮ ನಂತರ, ಪಾಪ ಪುಣ್ಯ ನಂತರ, ಕರ್ಮಗಳ ನಂತರ ಪರಿಣಾಮ ಪ್ರಥಮ. ಪರಿಣಾಮದಿಂದಲೇ ಪಾಪ ಪುಣ್ಯ ಬರೋದು, ಪರಿಣಾಮದಿಂದಲೇ ಕರ್ಮ ಬಂದಾಗೋದು. ಪರಿಣಾಮದ ಮೇಲೆ ಜಗತ್ತು ನಿಂತ್ಕೊಂಡಿದೆ, ಪರಿಣಾಮದ ಮೇಲೆ ಸಂಸಾರ ನಡೀತಾ ಇದೆ. ನೀವು ಶುಭ ಅಶುಭ ಪರಿಣಾಮಗಳು ಮಾಡಿಕೊಂಡೇ ಸಂಸಾರ ಬೆಳೆಸ್ತಾ ಇದ್ದೀರಾ. ಶುಭ ಅಶುಭ ಪರಿಣಾಮದನೇ ಸಂಸಾರ ಬೆಳೀತದೆ. ಸಂಸಾರ ನಿಂತಿರೋದು ಅದರ ಮೇಲೆ ಅಂತಂದ್ರೆ ಪರಿಣಾಮದ ಮೇಲೆ ನೋಡ್ರಿ. ಮೂಲ ಪರಿಣಾಮದ ಆಟ ಇಲ್ಲಿ ಅಲ್ಲ, ಪರಿಣಾಮದ ಆಟ ನಡೆದಿದೆ ಇಲ್ಲಿ. ಹೇಳ್ರಿ. ಒಂದು ಕಡೆ ನಾನು ಓದಿದ್ದು, ಶ್ರಾವಕರಿಗೆ ರಾತ್ರಿ ಮಲಗೋಕ್ಕಿಂತ ಮುನ್ನ ಪರಿಣಾಮ ಶುದ್ಧಿ ಮಾಡ್ಕೊಳ್ಳೋ ಹೇಗೆ ಅಂತ ಹೇಳಿದ್ರೆ, ಸಂಲೇಖನ ಮತ್ತು ಸಮಾಧಿ ಬಗ್ಗೆ ಚಿಂತನೆ ಮಾಡಿ ಸೂರ್ಯೋದಯ ಅಥವಾ ನಿತ್ಯ ನಾವು ಎಚ್ಚರ ಆಗುವ ಮುಂದೆ ಎಲ್ಲ ರೀತಿಯಾದಂಥ ಎಲ್ಲ ತ್ಯಾಗ ಅಂದರೆ ಆಹಾರ ಮತ್ತು ತ್ಯಾಗ ರೀತಿಯ ಭಾವನೆಯನ್ನು ಪ್ರತಿ ದಿವಸ ಮಾಡ್ಕೊಂಡಿದ್ದರೆ ಆ ಸಂಲೇಖನ ಬರೋದ್ರಿಂದ ಅದರ ಆಂಶಿಕವಾದಂಥ ಒಂದು ಫಲ ಸಿಗ್ತದೆ. ವ್ರತ ಅಂಶಿಕ ಅಷ್ಟೇ, ಅದು ಅಷ್ಟೇ ಅಂಶಿಕ ಅಷ್ಟೇ. ಏನೋ ತಗೊಂಡು ಹೋಗೋದು, ಇದನ್ನ ತಗೊಂಡು ಹೋಗೋದಷ್ಟ. ಖಾಲಿ ಕೈಯಿಂದ ಏನು ಹೋಗೋದೈತೆ, ಒಂದು ಸ್ವಲ್ಪ ಸಣ್ಣ ಪುಟ್ಟ ವ್ರತಗಳನ್ನು ತಗೊಂಡು ಹೋಗೋದಷ್ಟೇ ಇಲ್ಲಿ. ದುರ್ಭಿಕ್ಷಯ
ನೋಡ್ರಿ ಎಲ್ಲ ಬಾಯ ಉಪಚಾರಗಳ್ರಿ ಇವೆಲ್ಲ. ನೀವೇನೇನು ಪ್ರತಿಕ್ರಮಣ ಮಾಡ್ತೀರಿ, ಸಾಮಾಯಿಕ ಮಾಡ್ತೀರಿ, ನೀವೇನು ವ್ರತಗಳು ತಗೊಳ್ತೀರಿ, ನಿಯಮಗಳು ತಗೊಳ್ತೀರಿ, ರಾತ್ರಿ ಮಲಗೋಳಕ್ಕಿಂತ ಮುಂಚೆ ನಾನು ಎಲ್ಲ 4 ಪ್ರಕಾರದ ಆಹಾರ ಜಲ ನಾಳೆ ಬೆಳಗ್ಗೆ ತನಕ ತಂದ್ಕೊಳ್ತೀರಿ, ನಮೋಕಾರ ಮಂತ್ರ ಹೇಳಿ ಮಲ್ಕೊಳ್ತೀರಿ, ನಾನು ಇದ್ರ ಒಳಗಡೆ ಏನಾದ್ರು ನಾನು ಸತ್ತು ಹೋದ್ರೆ ನಾನು ಸಮಾಧಿ ಮರಣ ಆಗಲಿ ಅಂತ ಭಾವನೆ ಮಾಡ್ಕೊಳ್ತೀರಿ. ಇವೆಲ್ಲ ಬಾಹ್ಯ ಉಪಚಾರಗಳು ಅಷ್ಟೇ ಇವ. ಆ ಸಂದರ್ಭದಲ್ಲಿ ಕೊನೆ ಸಮಯದಲ್ಲಿ जैसे आपके परिणाम है वैसे आपको गति है. ಇನ್ನೊಂದು ಮಧ್ಯರಾತ್ರಿಯಲ್ಲಿ ನಿಯಮ ಮಾಡ್ಕೊಂಡು ಹೋಗ್ತಾರಲ್ಲ, ಕೆಲವರಿಗೆ ಮಧ್ಯರಾತ್ರಿಯಲ್ಲಿ ಹೋಗ್ಬಿಡ್ತಾರೆ ಮಲಗಿದ್ರು, ಯಾರಿಗೂ ಗೊತ್ತಿರಲ್ಲ, ಅದು ಅವ್ರಿಗೂ ಗೊತ್ತಿರಲ್ಲ. ಆವಾಗ ಅದ್ರ ಫಲ ಇರುತ್ತೆ ಅಂತ ಅಲ್ಲ, ಇರತ್ತೆ ಇಲ್ಲ ಅಂತಿಲ್ಲ. ಅಂಶಕ್ಕೆ ನೀವು ಹೇಳಿದ್ರೆ ನೋಡ್ರಿ, ಅಂಶಿಕ ಫಲ ಅಷ್ಟೇ, ಅಲ್ಲಿ ಸರ್ವತಾ ಫಲ ಸಿಗಕ್ಕೆ ಸಾಧ್ಯನೇ ಇಲ್ಲ. ಸರ್ವತಾ ಫಲ ಸಿಗಲಿಕ್ಕೆ ಸಾಧ್ಯವಿಲ್ಲ. ಹೇಳಿದಾರ ನೋಡ್ರಿ, ಒಂದು ಹಿಂದಿಯಲ್ಲಿ ಒಬ್ರು ವಿಚಾರವಂತರು ಹೇಳಿದಾರ, ಜೈಸಿ ಮತಿ ವೈಸಿ ಗತಿ. ಏನ್ ಹೇಳಿದಾರೆ ವಿಚಾರವಂತರು? ಜೈಸಿ ಮತಿ ವೈಸಿ ಗತಿ. ನಮ್ದು ಆ ಸಮಯದಲ್ಲಿ ಏನು ಮತಿ ಇರುತ್ತೆ, ಏನು ಪರಿಣಾಮ ಇರುತ್ತೆ, ಆ ರೀತಿ ಮುಂದೆ ನಮಗೆ ಗತಿ ಪಕ್ಕ ಇದೆ. ಓಂ ನಮಃ महावीर भगवान की बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतितवस्तु दाने त्वमन्द्यमानस्य ममस्तु देवी. नमो अरिहन्तानं नमो सिद्धानं नमो आयर्यानं नमो उवज्जायानं नमो लोये सौवसाहुनं. जय बोलो द्वादशांग जिनवानी माता की.